ಮಾಜಿ ಶಾಸಕಿಯರು ಆದಂತಹ ಶ್ರೀಮತಿ ಮೋಟಮ್ಮನವರೇ, ಜೆ.ಸಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಸುನೀಲ್ ರವರೇ, ಮತ್ತು ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನಿಸಿ ಬರುವ ಹಾಗೆ ಮಾಡಿದಂಥ ನಮ್ಮ ಆತ್ಮೀಯರಾದಂತಹ ಗಣೇಶ್ ಮಗ್ಗಲ್ಮಕ್ಕಿಯವರೇ ಮತ್ತು ಇಲ್ಲಿರುವಂತಹ ಎಲ್ಲ ಬಂಧುಗಳೇ, ಮೊದಲಿಗೆ ಗಣೇಶ್ ಮಗ್ಗಲ್ಮಕ್ಕಿಯವರು ರವಿಕೃಷ್ಣಾರೆಡ್ಡಿ ಅವರು 1 ಗಂಟೆ ಮಾತಾಡ್ತಾರೆ ಅಂದರು. ಇಲ್ಲ, ನನಗೆ 1 ಗಂಟೆ ಏನು 2 ಗಂಟೆ ಮಾತಾಡೋದಕ್ಕೂ ವಿಷಯ ಇದೆ, ಆದರೆ ಅಷ್ಟೊತ್ತು ಮಾತಾಡೋದಿಲ್ಲ. ಏನೋ ಒಂದು 20ರಿಂದ 30 ನಿಮಿಷ, ಅದನ್ನು ಸಾಧ್ಯ ಆದರೆ ಕಡಿಮೆ ಮಾಡ್ತೀನಿ. ಎರಡನೇದಾಗಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವು ಮಲೆನಾಡಿನವರು, ಬೇರೆ ಕಡೆ ಮಲೆನಾಡಿನವ್ರು ಗೊತ್ತಿಲ್ಲ, ಮೂಡಿಗೆರೆ ಮಲೆನಾಡವರು ಬಹಳ ಬಿಗುಮಾನದವರು ಅನಿಸುತ್ತೆ. ಸಿಕ್ಕಾಪಟ್ಟೆ ಸಂಕೋಚ, ಬಿಗುಮಾನ. ವಿಶೇಷವಾಗಿ ನಮ್ಮ ಮಂಜುನಾಥ್ ಅವ್ರ ಬಗ್ಗೆ, ವಸಂತ್ ಬಗ್ಗೆ ಮಗ್ಗಲ್ಮಕ್ಕಿಯವರು ಪರಿಚಯ ಮಾಡಿಕೊಡ್ತಾ ಇದ್ರು. ಬಹಳ ಹೆಮ್ಮೆ ಪಡುವಂಥ ವಿಚಾರ. ಆದರೆ ನೋಡ್ತಾ ಇದ್ದೆ ನಾನು, ಯಾರು ಚಪ್ಪಾಳೆ ಹೊಡೆದಿದ್ದೇ ಇಲ್ಲ. ನಮ್ಮ ಮೋಟಮ್ಮನವ್ರು ಎಷ್ಟು ಅದ್ಭುತವಾಗಿ ಹಾಡಿದ್ರೋ ಇಲ್ಲಮ್ಮ? ಗಂಡಸರನ್ನ ಬಿಟ್ಬಿಡೋಣ, ಅವ್ರು ಅದ್ಭುತವಾಗಿ ಹಾಡಿದ್ರೋ ಇಲ್ವೋ? ಚಪ್ಪಾಳೆ ಹೊಡೆದ್ರ ನೀವು? ಈಗಲಾದ್ರೂ ಹೊಡೀರಿ. ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮದೇ ಊರಿನ ಒಬ್ಬ ಹೆಣ್ಣು ಮಗಳು, ಅದು ತುಂಬಾ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳು, AICC ಅಂತಹ ದೊಡ್ಡ ಪಕ್ಷದಲ್ಲಿ ರಾಷ್ಟ್ರಮಟ್ಟದ ನಾಯಕಿಯಾಗಿದ್ದಂಥವರು, ಮಾಜಿ ಸಚಿವೆ, ವಿಶೇಷವಾಗಿ ಅವರು ಸ್ತ್ರೀ ಶಕ್ತಿ ಅದಕ್ಕೆ ಬರೋದಕ್ಕೆ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಕಾರಣಕರ್ತರು ಸಹಕಾರ ಸಂಘಗಳ ವಿಚಾರದಲ್ಲಿ. ಅವರು ತಮ್ಮ ಮಾಮೂಲಿ ರಾಜಕಾರಣವನ್ನು ಬಿಟ್ಟು ಬಹಳ ಚೆನ್ನಾಗಿ ಒಂದು ಹಾಡನ್ನು ಸುಶ್ರಾವ್ಯವಾಗಿ, ಹೌದೋ ಇಲ್ವೋ? ನಾವೆಲ್ಲ ಹಾಡಿದ್ರೆ ಚಪ್ಪಾಳೆ ತಡದೇ ಇದ್ರೆ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಬೋದು. ಆದರೆ ಮೋಟಮ್ಮ ಅವರು ಚೆನ್ನಾಗಿ ಹಾಡಿದ್ರೋ ಇಲ್ವೋ? ಆದರೆ ಬಹಳ ಯಾರು ಚಪ್ಪಾಳೆ ಹೊಡೆದಿದ್ದು ನೋಡಿಲ್ಲ. ನಾವು 10, 20, ಇಲ್ಲೊಂದು 50, 60 ಜನ ಇದ್ದೀವಿ, ಸಾಕು. ಆದರೆ ಇಷ್ಟು ಜನನು ಒಂದು ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಬಂದಾಗ ಅದನ್ನು ಪ್ರಶಂಸಿಸೋದಿಕ್ಕೆ, ಪ್ರೋತ್ಸಾಹ ಕೊಡೋದಿಕ್ಕೆ ಚಪ್ಪಾಳೆ ತಟ್ಟಬೇಕೋ ಬೇಡವೋ? ತಟ್ಟಬೇಕಲ್ವಾ? ಇವತ್ತು ಮತ್ತೆ ನಾಳೆ ನೂರಾರು, ಅದೆಷ್ಟು ಜನ ಅಂತ ಗೊತ್ತಿಲ್ಲ, ನೂರಾರು ಕಲಾವಿದರು ಇಲ್ಲಿ ಬಂದು ಹಾಡ್ತಾರೆ. ಹಾಡಿದಾಗ ಕೆಲವೊಂದು ಹಾಡು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋದಿಲ್ಲ. ಆದರೆ ಒಳ್ಳೆ ಹಾಡು ಹಾಡಿದಾಗ, ಒಳ್ಳೆ ಹಾಡು ಹಾಡದೇ ಇದ್ದಾಗ ನಾವು ಚಪ್ಪಾಳೆ ತಡೆದಿದ್ರು ಪರವಾಗಿಲ್ಲ. ಅದೇ ಅವರಿಗೆ ಒಂದು ಫೀಡ್ಬ್ಯಾಕು. ಏನು? ಪ್ರೇಕ್ಷಕರ ಫೀಡ್ಬ್ಯಾಕು. ಚೆನ್ನಾಗಿ ಹಾಡಿರೋಂಥವ್ರಿಗೆ ನೀವು ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೊಂದು ಸ್ಫೂರ್ತಿ ಬರುತ್ತೆ, ಒಂದು ಖುಷಿ ಆಗುತ್ತೆ, ಒಂದು ಆತ್ಮಶಕ್ತಿ ವೃದ್ಧಿಸುತ್ತೆ. ಹಾಗಾಗಿ ನಾನು ಮಾತಾಡುವಾಗ ನೀವೆಲ್ಲ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಭಾವಿಸೋದಿಲ್ಲ. ಆದರೂ ಒಂದ್ಸಲ ಎಲ್ಲ ಸ್ವಲ್ಪ ಬಿಗುಮಾನ ಬಿಟ್ಟು, ಮೂಡಿಗೆರೆ ಅವರು ಇಷ್ಟೊತ್ತು ಕಾರ್ಯಕ್ರಮವನ್ನು ನಿರ್ವಹಿಸಿರೋದಕ್ಕೆ, ನಿಭಾಯಿಸಿರೋದಕ್ಕೆ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರಿಗೆ, ನಿಮ್ಮದೇ ಮೂಡಿಗೆರೆಯ ಒಂದು ಸಂಸ್ಥೆ ಇದು, ದಯವಿಟ್ಟು ಒಂದ್ಸಲ ಚಪ್ಪಾಳೆ ತಟ್ಬಿಡಿ ನೋಡೋಣ. ಆದರೂ 4-5 ಜನ ಅಲ್ಲಿ ತಟ್ಟಲಿಲ್ಲ. ನನಗೆ ಕೊಟ್ಟಿರುವಂತಹ ಅಥವಾ ಮಾತಾಡೋದಕ್ಕೆ ಕೇಳಿರುವಂತಹ ವಿಚಾರ ಪತ್ರಿಕೋದ್ಯಮ ಅಂದು ಇಂದು ಅಂತ. ಬಹಳ ಜನಕ್ಕೆ ಈ ವಿಚಾರದ ಬಗ್ಗೆ ನಿಮ್ಮದೇ ಆದಂತಹ ನಿಲುವುಗಳಿದೆ, ಅಭಿಪ್ರಾಯಗಳಿದೆ, ಗೊತ್ತೂ ಇದೆ. ಅದನ್ನು ನಾನು ಇಲ್ಲಿ ಹೇಳುವಂಥದ್ದು ಅಗತ್ಯ ಇಲ್ಲ. ಮತ್ತೆ ಗೊತ್ತಿಲ್ಲದೆ ಇರೋರಿಗೆ ಬಹುಶಃ ಅದರ ಅಗತ್ಯವೂ ಇಲ್ಲ. ಅವರಿಗೆ ಏನು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ತಮ್ಮದಷ್ಟೇ ತಮ್ಮ ಸೀಮಿತ ದೃಷ್ಟಿಕೋನದಲ್ಲಿ, ತಮ್ಮ ಸೀಮಿತ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಅವರು ಬದುಕ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಅದಷ್ಟು ಮುಖ್ಯ ಅನ್ನಿಸದೇ ಇರಬಹುದು. ಆದರೆ ನಾವು ಬದುಕ್ತಾ ಇರುವಂತಹದ್ದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ. ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧೀಜಿ ಅವರ, ಬಹಳ ಜನಕ್ಕೆ ಇವತ್ತು ಒಂದು ಕೆಟ್ಟ ಕೊಲೆಗಡುಕ, ಏನಂತಾರೆ ಅದನ್ನ, ಸಿದ್ಧಾಂತಗಳ ಜನರು ಇವತ್ತು ಮಹಾತ್ಮ ಗಾಂಧೀಜಿ ಅವರನ್ನ ಒಂದು ರೀತಿಯಲ್ಲಿ ವಿಲನೈಸ್, ಖಳನಾಯಕನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆದರೆ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಅಂದಿದ್ರೆ ಇವತ್ತು ನಾವು ನೀವು ಇಷ್ಟು ಸ್ವತಂತ್ರವಾಗಿ ಇಂತಹ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ನಮ್ಮ ದೇಶ ಅವಿಭಜಿತ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 2 ದೇಶಗಳಾದವು, ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ. ಆ ಪಾಕಿಸ್ತಾನ ಒಡೆದು ಇವತ್ತು 2 ದೇಶಗಳಾಗಿದೆ, ಒಂದು ಪಾಕಿಸ್ತಾನ, ಇನ್ನೊಂದು ಬಾಂಗ್ಲಾ. ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲೇ ನೋಡಿ, ಒಬ್ಬ ಮಾಜಿ ಪ್ರಧಾನಿ, ಆತನ ಮೇಲೆ ಅಂತ ಗುರುತರ ಆರೋಪಗಳಿಲ್ಲ, ಇದ್ದಿದ್ರಲ್ಲಿ ಒಳ್ಳೆಯವನೇ, ಅವನನ್ನ ಇವತ್ತೀಗಲೂ ಜೈಲಲ್ಲಿ ಇಟ್ಟಿದ್ದಾರೆ. ಎಲ್ಲಿ? ಎಲ್ಲಮ್ಮ? ಪಾಕಿಸ್ತಾನದಲ್ಲಿ. ಯಾರು ಆ ಮಾಜಿ ಪ್ರಧಾನಿ? ಪಾಕಿಸ್ತಾನದ ಮಾಜಿ ಪ್ರಧಾನಿ
ಹೇಳಿ ಜೋರಾಗಿ ಯಾರಾದ್ರು? ಇಮ್ರಾನ್ ಖಾನ್, ಪಾಕಿಸ್ತಾನಕ್ಕೆ ಕ್ರಿಕೆಟ್ನಲ್ಲಿ ವರ್ಲ್ಡ್ ಕಪ್ ಗೆದ್ದುಕೊಟ್ಟಂತಹ ನಾಯಕ, ಕ್ರಿಕೆಟ್ನ ಆಟಗಾರ. ಆತ ಇದ್ದಿದ್ರಲ್ಲಿ ಡೀಸೆಂಟ್ ಫೆಲೋ. ಆತನನ್ನ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ. ಪಕ್ಕದ ಬಾಂಗ್ಲಾದೇಶ ಉದಯವಾಗೋದಿಕ್ಕೆ ಬಾಂಗ್ಲಾದೇಶಿಯರ ಬಾಂಗ್ಲಾ ಭಾಷೆಯ ಮೇಲಿನ ಪ್ರೇಮ ಮತ್ತು ಆ ಪಶ್ಚಿಮ ಪಾಕಿಸ್ತಾನಿಯರು, ಇವತ್ತಿನ ಪಾಕಿಸ್ತಾನದವರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದದ ಕಾರಣ. ಇಂದಿರಾ ಗಾಂಧಿ ಅವರ ಒಂದು ಮಧ್ಯಪ್ರವೇಶದಿಂದಾಗಿ ಬಾಂಗ್ಲಾದೇಶ ಸ್ವತಂತ್ರ ಪಡ್ಕೊಳ್ತು ಒಂದು ರೀತಿನಲ್ಲಿ, ಸ್ವಲ್ಪ ಸುಲಭವಾಗಿ. ಆದರೆ ಆ ಸ್ವತಂತ್ರ ಪಡ್ಕೊಳ್ಳೋದಿಕ್ಕೆ ಕಾರಣನಾದಂತಹ ರಾಷ್ಟ್ರಬಂಧು ಮುಜಿಬುರ್ ರೆಹಮಾನ್ ಅಂತ, ಆತನ ಮಗಳು 3 ಅವಧಿಗೆ ಬಾಂಗ್ಲಾದೇಶದ ಪ್ರಧಾನಿ. ಪ್ರಜಾಪ್ರಭುತ್ವವನ್ನು ಕಟ್ಟಬೇಕಾಗಿದ್ದಂತಹ ಹೆಣ್ಣು ಮಗಳು ಹೋಗ್ತಾ 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 ಸರ್ವಾಧಿಕಾರಿ ರೀತಿಯಲ್ಲಿ ಅಲ್ಲಿ ಕಳೆದ 3-4 ವರ್ಷಗಳಿಂದ ನಡೆದಂತಹ ಚುನಾವಣೆಯಲ್ಲಿ ವಿರೋಧ ಪಕ್ಷವೇ ಚುನಾವಣೆಗೆ ನಿಲ್ಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಪ್ರಚಂಡ ಬಹುಮತ, ವಿರೋಧ ಪಕ್ಷವೇ ಚುನಾವಣೆಗೆ ನಿಲ್ಲಿಲ್ಲ ಅಂದ್ರೆ ಆಡಳಿತ ಪಕ್ಷಕ್ಕೆ ಪ್ರಚಂಡ ಬಹುಮತ ಬರದೇ ಇರೋದಕ್ಕೆ ಸಾಧ್ಯನಾ? ಪ್ರಚಂಡ ಬಹುಮತ. ಆದರೆ ಮೊನ್ನೆ ಒಂದು 6 ತಿಂಗಳು 1 ವರ್ಷದಿಂದೇನೋ ಬಾಂಗ್ಲಾದಲ್ಲಿ, ಢಾಕಾದಲ್ಲಿ ಜನಸಾಮಾನ್ಯರು, ಯುವಕರು ದಂಗೆ ಎದ್ದಾಗ ಆ ಹೆಣ್ಣು ಮಗಳಿಗೆ, ಪ್ರಧಾನಿಗೆ ಅರ್ಧ ಗಂಟೆ ನೋಟಿಸ್ ಕೊಟ್ರು. ಯಾರು? ಸೈನ್ಯದವರು. ಅರ್ಧ ಗಂಟೆ ಒಳಗಡೆ ನೀವು ಏರೋಪ್ಲೇನ್ ಹತ್ಕೊಂಡು ಎಲ್ಲಿ ಹೋಗ್ತಿರೋ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಜನ ಬಂದು ನುಗ್ಗಿ ನಿಮ್ಮ ಪ್ರಧಾನಿ ಮನೆಗೆ ನುಗ್ಗಿ ನಿಮ್ಮನ್ನ ಕೊಂದಾಕ್ತಾರೆ ಅಂತ. ಅರ್ಧ ಗಂಟೆಯಲ್ಲಿ ಆ ಅಮ್ಮ ಎಲ್ಲಿಗೆ ಬಂದ್ರಮ್ಮ? ಎಲ್ಲಿದ್ದಾರೆ ಅವರು? ಶೇಖ್ ಹಸೀನಾ ನಮ್ಮ ದೇಶದಲ್ಲಿದ್ದಾರೆ. ಎಲ್ಲಿದ್ದಾರೆ ಅಂತ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ನಮ್ಮ ದೇಶದಲ್ಲಿ ಎಲ್ಲೋ ಉತ್ತರ ಪ್ರದೇಶದಲ್ಲೋ ದೆಹಲಿಲೋ ಎಲ್ಲೋ ಇರಬೇಕು. ನಮ್ಮ ದೇಶದ ರಕ್ಷಣೆಯಲ್ಲಿದ್ದಾರೆ. ಆದರೆ ಭಾರತದಲ್ಲಿ ಸರಿಯಾಗಿ 51 ವರ್ಷದಿಂದ ಜೂನ್ 25, 1975ರಲ್ಲಿ ಸಂವಿಧಾನವನ್ನ ವಜಾ ಮಾಡುವಂತಹ ಕೆಲಸವನ್ನ ಬಂದಿದ್ದಾರಾ? ಯಾರು? ಪ್ರಾಣೇಶ್ ಅವ್ರು ಯಾರು ಸರ್? ಬರ್ತಿದಾರಾ? ಸಂವಿಧಾನವನ್ನ ರದ್ದು ಮಾಡುವಂತಹ ಅಥವಾ ಸಸ್ಪೆನ್ಷನ್ ನಲ್ಲಿ ಇಡುವಂತಹ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಆದರೆ ದೇಶದ ಜನ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಮತ್ತೆ ನಾವು ಸಂವಿಧಾನವನ್ನು ಪುನರ್ಸ್ಥಾಪಿಸುವಂತಹ ಸ್ಥಿತಿಗೆ ತಂದು ಇವತ್ತಿಗೂ ಪ್ರಜಾಪ್ರಭುತ್ವ ಇಟ್ಕೊಂಡಿದ್ದೀವಿ. ಬೇರೆ ಬೇರೆ ಭಿನ್ನ ಮಾರ್ಗಗಳ, ಭಿನ್ನ ಅಭಿಪ್ರಾಯಗಳ, ಭಿನ್ನ ಆಲೋಚನೆಗಳ ಜನರು ಇವತ್ತು ದೇಶದಲ್ಲಿ ಸ್ವತಂತ್ರವಾಗಿ ಮಾತನಾಡುವಂತಹ ಒಂದು ಸಂದರ್ಭ ಇದೆ. ಅದಕ್ಕೆ ಮೂಲ ಕಾರಣ ಈ ದೇಶ ಸ್ವತಂತ್ರ ಪಡೆದುಕೊಂಡ ಮೇಲೆ ಯಾವ ತರಹದ ದೇಶ ಆಗಬೇಕು ಅಂಥೇಳಿ ಮಹಾತ್ಮ ಗಾಂಧೀಜಿ ಅವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಭಾಯ್ ಪಟೇಲ್ರು ಅವ್ರು ಕಂಡಂತಹ ಕನಸು ಇವತ್ತು ಅದಕ್ಕೆ ಕಾರಣ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾರಣ ತಮ್ಮನ್ನ ವಿರೋಧಿಸ್ತಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ಮಹಾತ್ಮ ಗಾಂಧೀಜಿ ಅವರು ಸಂವಿಧಾನ ಬರೆಯೋದಿಕ್ಕೆ ಈ ವ್ಯಕ್ತಿ ಯೋಗ್ಯರು, ತಿಳುವಳಿಕಸ್ತರು, ಜ್ಞಾನಿಗಳು, ಕಾನೂನು ಪಂಡಿತರು, ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿ ಮಾಡಿ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನವನ್ನ ದೇಶದ ಜನ 1950 ಜನವರಿ 26ರಂದು ತಮಗೆ ತಾವೇ ಅರ್ಪಣೆ ಮಾಡಿಕೊಂಡು ಗಣರಾಜ್ಯವನ್ನಾಗಿ ನಾವು ಘೋಷಣೆ ಮಾಡಿಕೊಂಡ್ವಿ. 52ರಲ್ಲಿ ಮೊದಲ ಚುನಾವಣೆ ನಡೆಯಿತು. ಜವಾಹರ್ಲಾಲ್ ನೆಹರೂರವರು ದೇಶದ ಪ್ರಪ್ರಥಮ ಚುನಾಯಿತ ಪ್ರಧಾನಮಂತ್ರಿ ಆದ್ರು. ಅದಕ್ಕೆ ಮೊದಲು ಅವರು 4-5 ವರ್ಷ ಚುನಾಯಿತರಲ್ಲದೆ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಜವಾಹರ್ಲಾಲ್ ನೆಹರೂರವರಿಗಿದ್ದಂತಹ ಪ್ರಜಾಪ್ರಭುತ್ವದ ಬದ್ಧತೆಯಿಂದಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಗೊಳ್ತಾ ಹೋಯಿತು. ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಸ್ಥಾಪನೆಯಾಗಿ ಬಲವರ್ಧನೆಗೊಳ್ತಾ ಬಂದು. ಹಾಗಾಗಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ 3 ಅಂಗಗಳು. ಯಾವುದಮ್ಮ ಪ್ರಮುಖ 3 ಅಂಗಗಳು? ಯಾರಾದರೂ ಹೇಳ್ರಪ್ಪ ಯುವಕರು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ನಮ್ಮದೊಂದು 4ನೇ ಅಂಗ ಇದೆ ಅಂತಾರೆ. ಯಾರು? ಪತ್ರಕರ್ತರು. ಪ್ರಾಮಾಣಿಕವಾಗಿದ್ದಂಥ ಪತ್ರಕರ್ತರು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಕ್ಕೆ, ಯಾವುದೇ ದೇಶದಲ್ಲಾಗಲಿ ಪ್ರಜಾಪ್ರಭುತ್ವಕ್ಕೆ 4ನೇ 4th ಎಸ್ಟೇಟ್, 4th ಪಿಲ್ಲರ್ ಯಾವುದು? ಮೀಡಿಯಾ, ಸ್ವತಂತ್ರವಾದಂತಹ ಮಾಧ್ಯಮ, ಪತ್ರಿಕೋದ್ಯಮ, ಮಾಧ್ಯಮ ಅಂತಾರೆ. ಆದರೆ ಅದು ಸಂವಿಧಾನದಲ್ಲಿಲ್ಲ. ದೇಶದ ಎಚ್ಚೆತ್ತ ಜನರು, ಚಿಂತಕರು, ಸಮಾಜಮುಖಿಯಾಗಿರುವಂಥವರು ಅಂತಹ ಒಂದು ಸ್ವಾತಂತ್ರ್ಯ ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತೆ ಅಂತೇಳಿ ಅವರು ಮಾಧ್ಯಮವೂ ಸಹ 4ನೇ ಪಿಲ್ಲರ್, ಸ್ತಂಭ, ಆಧಾರ ಸ್ತಂಭ ಅಂತ ಹೇಳಿದ್ರು. ಆದರೆ ಇವತ್ತಿನ ಮಾಧ್ಯಮಗಳನ್ನು ನೋಡಿದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವವನ್ನು ಉಳಿಸುವ ಮಾಧ್ಯಮ ಅಂತ ಅನ್ನಿಸ್ತಿದೆಯಾ ಸರ್? ಯಾಕೆ? ಹಿಂದೆ ಆಗಿತ್ತಾ? ಹಿಂದೆ ಲೋಕಮಾನ್ಯ ತಿಲಕರು ಸಹ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ರು, ಕೇಸರಿ ಅಂತ. ಮಹಾತ್ಮ ಗಾಂಧೀಜಿ ಅವರು ಹರಿಜನ್ ಅಂತ ಬೇರೆ ಬೇರೆ ಹಲವು ಪತ್ರಿಕೆಗಳನ್ನು, ಇಲ್ಲಲ್ಲ
ಆಫ್ರಿಕಾದಲ್ಲೇ ಮಾಡಿದ್ರು. ಅವರು ಈ ದೇಶದಲ್ಲಿ ಬಂದು 3-4 ಪತ್ರಿಕೆಗಳನ್ನ ಮಾಡಿದ್ರು. ದೇಶಾದ್ಯಂತ ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ಜನರಿಗೆ ತಲುಪಿಸೋದಿಕ್ಕೆ ಪತ್ರಿಕೆಗಳನ್ನ ಕಟ್ಟಿದ್ರು. ಆವತ್ತು ಪತ್ರಿಕೋದ್ಯಮ ಒಂದು ಲಾಭದ ಉದ್ಯಮ, ಒಂದು ವ್ಯವಹಾರ ಆಗಿರಲಿಲ್ಲ. ಇಲ್ಲೇ ನಿಮ್ಗೆ ಬಹಳ ದೂರ ಇಲ್ಲ, ನಿಮ್ಗೆ ಮೂಡಿಗೆರೆಗೆ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ, ಆಗರ್ಭ ಶ್ರೀಮಂತರು. ಇವತ್ತು ಅವರ ಹೆಸರಲ್ಲಿ ಬೆಂಗಳೂರಿನಲ್ಲಿ ಅವರ ಹೆಸರಲ್ಲೇ ಒಂದು ಲೇಔಟ್ ಬಡಾವಣೆ ಇದೆ. ಯಾರು? ಕಾರ್ನಾಡ್ ಸದಾಶಿವರಾಯರು. ಇವತ್ತಿನ ಕಾಲಕ್ಕೆ ಬಹುಶಃ ಇವತ್ತು ಸಾವಿರಾರು ಕೋಟಿ ಇರುವಂತ ಶ್ರೀಮಂತ ಹೇಗೋ ಆ ತರಕ್ಕೆ ಕಾರ್ನಾಡ್ ಸದಾಶಿವರಾಯರು ಆವತ್ತಿನ ಕಾಲಕ್ಕೆ ಮಂಗಳೂರಲ್ಲಿ. ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ಸಂಘಟನೆಯನ್ನ, ಪಕ್ಷ ಆಗಿರಲಿಲ್ಲ, ಸೇರಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟಕ್ಕೆ ಧುಮುಕಿ ತಮ್ಮ ಇರುವ ಆಸ್ತಿಯೆಲ್ಲವನ್ನ ಸಮಾಜಕ್ಕೆ ಕೊಟ್ಟರು. ಅದೇ ತರಕ್ಕೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶ್ರೀಮಂತರು ದೇಶದ ಬಗ್ಗೆ ಕಾಳಜಿ ಇದ್ದಂತಹ ಶ್ರೀಮಂತರು ಪತ್ರಿಕೆಗಳನ್ನ ಕಟ್ಟೋದಿಕ್ಕೆ ಮುಂದಾದರು, ಸಂಸ್ಥೆಗಳನ್ನ ಕಟ್ಟಿದ್ರು. ತಮ್ಮ ಆಸ್ತಿಗಳನ್ನ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದಾಗಿ, ವಿನೋಬಾ ಭಾವೆಯವರ ಪ್ರೇರಣೆಯಿಂದಾಗಿ ತಮ್ಮ 16,000 ಎಕರೆ ಇದ್ದಂಥ ಜಮೀನುಗಳನ್ನ ಬಡವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ ಕೊಟ್ಟರು. ಅಂತಹ ಒಂದು ಶ್ರೀಮಂತ ಪರಂಪರೆ ನಮ್ಮದು. ಇವತ್ತು ಮಾಧ್ಯಮಗಳನ್ನ ಯಾರು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಕೆಲವು ಮಠಾಧೀಶರುಗಳು ಸ್ಥಾಪನೆ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಕೈಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಮಾಧ್ಯಮಗಳಿವೆ. ಈ ದೇಶದ ಅತಿ ದೊಡ್ಡ ಶ್ರೀಮಂತರು ಇಬ್ಬರು, ಅವರದು ಬಹಳ ದೊಡ್ಡ ನೆಟ್ವರ್ಕ್ ಇದೆ. ಕೇಬಲ್ ನೆಟ್ವರ್ಕ್ ಇಂದ ಹಿಡ್ಕೊಂಡು ಮಾಧ್ಯಮಗಳು, ಪತ್ರಿಕೆಗಳು, ಟಿವಿಗಳು ಎಲ್ಲ. ಅಮೆರಿಕದಲ್ಲಿ ವಾಷಿಂಗ್ಟನ್ ಪೋಸ್ಟ್ ಅನ್ನುವಂತಹ, ವಾಷಿಂಗ್ಟನ್ ಪೋಸ್ಟ್ ಅಥವಾ ವಾಷಿಂಗ್ಟನ್ ಪೋಸ್ಟೇ ಇರಬೇಕು, ಅಥವಾ ವಾಷಿಂಗ್ಟನ್ ಪೋಸ್ಟೇ. ಅದನ್ನ ಅಮೆಜಾನ್ ಕಂಪನಿಯ ಮಾಜಿ ಸಿಇಒ ಆತ ಕೊಂಡ್ಕೊಳ್ತಾನೆ. ಹೀಗೆ ಅತಿ ದೊಡ್ಡ ಶ್ರೀಮಂತರು ಇವತ್ತು ಮಾಧ್ಯಮದ ಮೇಲೆ ವೆಸ್ಟೆಡ್ ಇಂಟ್ರೆಸ್ಟ್, ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಮಾಧ್ಯಮವನ್ನ ಒಂದು ಉದ್ಯಮವನ್ನಾಗಿ ನೋಡಿಕೊಂಡು ತಮ್ಮ ಮುಷ್ಟಿಗೆ, ಕಪಿಮುಷ್ಟಿಗೆ ತೆಗೆದುಕೊಂಡಿವೆ. ಹಾಗಾಗಿಯೇ ಇವತ್ತು ಹಿಂದೆ ಇದ್ದಂಥ ಜನಪರ ಕಾಳಜಿಗಳು ನಮ್ಮ ಪತ್ರಿಕೋದ್ಯಮದಲ್ಲಿ ಇಲ್ಲ, ನಮ್ಮ ಮಾಧ್ಯಮಗಳಲ್ಲಿ ಇಲ್ಲ. ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಾಷ್ಟ್ರೀಯತೆ ಪ್ರಜ್ಞೆ ಬೆಳೆಸ್ತಾ ಇದ್ರು. ನಮ್ಮದೇ ರಾಜ್ಯದಲ್ಲಿ ಕರ್ನಾಟಕ ಏಕೀಕರಣ, ನಮಗೆ ಇಲ್ಲಿರುವಂತವ್ರಿಗೆ ಬಹುತೇಕರಿಗೆ ಕರ್ನಾಟಕದ, ನಮ್ಮ ಮೊದಲ ಮುಖ್ಯಮಂತ್ರಿ ಯಾರು? ಸ್ವತಂತ್ರ ಕರ್ನಾಟಕದ ಅಥವಾ ಸ್ವತಂತ್ರ ಭಾರತದ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ. ಆದ್ರೆ ನಮಗೆ ಸ್ವತಂತ್ರ ಬಂದ ನಂತರ ಮೈಸೂರು ರಾಜ್ಯ ಅಂತಿತ್ತು, ಅದರ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ ಅಂತ. ಅದಾದ ನಂತರ ಕೆಂಗಲ್ ಹನುಮಂತಯ್ಯನವರು ಮತ್ತೆ ನಿಮ್ಮದೇ ಭಾಗದ ಕಡಿದಾಳ್ ಮಂಜಪ್ಪನವರಿದ್ರು. ಆದರೆ ಅವರು ಮೂವರೂ ಇವತ್ತಿನ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲ, ಕೇವಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣಗೊಂಡ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು. ಆದರೆ ಆವತ್ತು ಆ ಏಕೀಕರಣ ಆಗೋದಿಕ್ಕೆ ಪತ್ರಿಕೆಗಳು, ಮಾಧ್ಯಮಗಳು ಬಹಳ ದೊಡ್ಡ ಕೆಲಸವನ್ನ ಮಾಡುದು. ಸಂಯುಕ್ತ ಕರ್ನಾಟಕ ಅನ್ನುವಂತಹ ಪತ್ರಿಕೆ ಆವತ್ತಿಗೆ ಕರ್ನಾಟಕ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಸಂಯುಕ್ತ ಕರ್ನಾಟಕ ಅಂತ ಹೆಸರಿಟ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿಭಾಯಿಸಿತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಏನಿದೆ, ರಾಷ್ಟ್ರೀಯತೆಯನ್ನ ಬೆಳೆಸಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರು, ಸಾಮಾಜಿಕ ಹೋರಾಟಗಳನ್ನ ವರದಿ ಮಾಡ್ತಾ ಇದ್ರು. ನಮ್ಮ ನೆಲದಲ್ಲಿ ಹುಟ್ಟಿದಂತಹ ರೈತ ಸಂಘಗಳು ಮತ್ತು ದಲಿತ ಸಂಘಗಳ ಹೋರಾಟಗಳಿಗೆ ಪ್ರೇರಣೆಯಾಗಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ವು. ಸಾಮಾಜಿಕ ಹೊಣೆಗಾರಿಕೆ ಇತ್ತು ಆವತ್ತಿನ ಸಂದರ್ಭದಲ್ಲಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ ನಮ್ಮ ಬಹುತೇಕ, ಆಗಲೇ ನಾನು ಹೇಳಿದಾಗೆ, ಪತ್ರಿಕೋದ್ಯಮ ಅದು ಉದ್ಯಮವಾಗ್ಬಿಟ್ಟಿದೆ, ಅದೊಂದು ಹೊಣೆಗಾರಿಕೆ ಆಗಿಲ್ಲ. ಮಾಧ್ಯಮಗಳಿಗೆ ನಿಷ್ಪಕ್ಷಪಾತತನ ಇರಬೇಕು, ವಿಶ್ವಾಸಾರ್ಹತೆಯನ್ನು ಗಳಿಸ್ಕೊಳ್ಬೇಕು, ಸಾಮಾಜಿಕ ಹೊಣೆಗಾರಿಕೆ ಇರಬೇಕು. ಆದರೆ ಇವತ್ತಿನ ಬಹುತೇಕ ಮಾಧ್ಯಮಗಳಿಗೆ ಆ ವಿಶ್ವಾಸಾರ್ಹತೆ, ಮುಖ್ಯವಾಹಿನಿ ಮಾಧ್ಯಮಗಳಿಗೆ ಲಾಭದ ದೃಷ್ಟಿಯಿಂದಾಗಿ ಆ ತರಹದ ಹೊಣೆಗಾರಿಕೆ ಇಲ್ಲ. ಎಂತೆಂಥ ಕಳ್ಳರು, ಖದೀಮರು ಇವತ್ತು ಮಾಧ್ಯಮಗಳನ್ನು ಆರಂಭಿಸ್ತಿದ್ದಾರೆ ಅಂತ ನೀವು ನೋಡಿದ್ರೆ, ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳು ಯಾಕೆ ಜನರ ಮುಂದೆ ಬರ್ತಾ ಇಲ್ಲ, ಮತ್ತೆ ಅದಕ್ಕೆ ಅಧಿಕಾರಿಗಳಾಗ್ಲಿ ರಾಜಕಾರಣವಾಗ್ಲಿ ಯಾಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿರುವಂಥ ಹಲವರಿಗೆ, ಒಂದು 45-50 ದಾಟಿರುವಂಥವ್ರಿಗೆ ಕೇಳಿ ನೋಡಿ. ಹಿಂದೆ ಮೋಟಮ್ಮ ಅವರು ಹೇಳ್ತಾರೆ, ವಾಚಕರ ವಾಣಿ ನಮ್ಮ ಕನ್ನಡದ ಪತ್ರಿಕೆಗಳಲ್ಲಿ
ಲೆಟರ್ಸ್ ಟು ದ ಎಡಿಟರ್ ಅಂತ ವಾಚಕರವಾಣಿ ಅಂತ ಪ್ರಜಾವಾಣಿಯಲ್ಲಿ ಹೇಳ್ತಾ ಇದ್ರು. ಬೇರೆ ತರಕ್ಕೆ ಅದೇ ತರಹದ ಒಂದು ಕಾಲಂ ಇರ್ತಾ ಇತ್ತು. ನಿಮ್ಮ ಮೂಡಿಗೆರೆಯಲ್ಲಿ ಕೋತಿಗಳ ಸಮಸ್ಯೆ ಬಗ್ಗೆನೋ, ಆನೆಗಳ ಸಮಸ್ಯೆ ಬಗ್ಗೆನೋ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಬಗ್ಗೆನೋ ಒಂದು 5-6 ಸೆಂಟೆನ್ಸಿನ ಒಂದು ಪತ್ರವನ್ನ ಪ್ರಜಾವಾಣಿಗೋ ಎಲ್ಗೋ ಕಳಿಸಿದ್ರೆ ಅವರು ಅದನ್ನ ವಾಚಕರವಾಣಿಯಲ್ಲಿ ಪಬ್ಲಿಷ್ ಮಾಡಿದ್ರೆ ಮಂತ್ರಿಗಳಾಗಿದ್ದಂಥವ್ರು ಅವತ್ತು ತಮ್ಮ ಇಲಾಖೆ ಅಧಿಕಾರಿಗಳನ್ನ ಕರೆದು, ನೋಡ್ರಿ ಇದು ಮೂಡಿಗೆರೆಯಲ್ಲಿ ಏನೋ ಸಮಸ್ಯೆ ಇದೆ, ವಾಚಕರವಾಣಿಲಿ ಬಂದಿದೆ, ಕರೀರಿ ಮೀಟಿಂಗು ಅಂತ ಇದ್ರು ಇಲ್ವಾ ಮೇಡಮ್? ಇವತ್ತಂತಾರ? ಇವತ್ತು ಯಾವ ಪತ್ರಿಕೆಯಲ್ಲಿ ಬಂದ್ರು ಯಾರು ಕರೆಯೋದಿಲ್ಲ. ಮಿನಿಸ್ಟ್ರುಗಳು, ನಮ್ಮ ಮಿನಿಸ್ಟ್ರುಗಳು ಎಂತ ದೊಡ್ಡ ಮನುಷ್ಯರು ಅಂದ್ರೆ ಇವತ್ತು ಈಸ್ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್. ಯಾವುದು? ಕಾರ್ಯಾಂಗದ ಒಂದು ಭಾಗ. ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ನಮ್ಮ IAS ಆಫೀಸರ್ ಇದ್ದಾಗೆ ಕಾರ್ಯಾಂಗದ ಒಂದು ಭಾಗ. ಅಂದರೆ ತಾವು ಕಚೇರಿಗೆ ಹೋಗಿ 9 ಗಂಟೆಗೋ 10 ಗಂಟೆಗೋ ಹೋಗಿ ಫೈಲ್ಗಳನ್ನು ನೋಡಿ, ಮೀಟಿಂಗ್ ಕರೆದು ರಿಪೋರ್ಟ್ ತೆಗೆದುಕೊಂಡು ನಿರ್ದೇಶನಗಳನ್ನ ಕೊಡುವಂತಹದ್ದು. ಕಚೇರಿಯಲ್ಲಿ ಒಂದು 4-5 ಗಂಟೆ ಕಳಿಬೇಕು, ಅವರು ಆಫೀಸಲ್ಲಿ ಕೂತ್ಕೊಳ್ಬೇಕು. ನಮ್ಮ ಅನೇಕ ಮಂತ್ರಿಗಳು ಇವತ್ತು ವಿಧಾನಸೌಧದಲ್ಲಿ ತಮಗೆ ಕೊಟ್ಟಿರುವಂತಹ ಕಚೇರಿಗಳಿಗೆ ಹೋಗಿ ಕೆಲಸ ಮಾಡೋದಿಲ್ಲ. ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾರೆ, ಕುಮಾರಸ್ವಾಮಿ ಅವರು. ಮೊನ್ನೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸೌಧದ ಕೊಠಡಿಗೆ ಹೋಗ್ತಾ ಇರ್ಲಿಲ್ಲ, 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಅಲ್ಲೇ ತಮ್ಮ ಕೆಲಸವನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು. ಇವ್ರ ಜವಾಬ್ದಾರಿ ಇದೆಯಾ? ಅವ್ರ ಮೊನ್ನೆ ತಾನೇ ತಾತ ಸತ್ತೋದ ಅಂತ ಮೊಮ್ಮಗನಿಗೆ ಟಿಕೆಟ್ ಕೊಟ್ರು. ಅವರ ಮಗ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಶಾಮನೂರು, ಅವರು ಕಚೇರಿಗೆ ಹೋಗೋದೇ ಇಲ್ಲ. ಶಾಮನೂರು ಶಿವಶಂಕರಪ್ಪ ಏನಾದ್ರು ಅವ್ರನ್ನ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಗಿರಿಯಿಂದ ಕೈ ಬಿಟ್ಟಾಗ, ಸರ್ಕಾರ ಮಂತ್ರಿಗಿರಿ ಬಿಟ್ರೆ ಏನು, ಸರ್ಕಾರದ ಕಾರ್ ಹೋದ್ರೆ ಏನು, ನಾನು 5 ಕೋಟಿಯ ಬೆನ್ಸ್ ಕಾರಲ್ಲಿ ಮನೆಗೆ ಹೋಗ್ತೀನಿ ಅಂದ್ರು. ಈ ತರಹದ ಸಂದರ್ಭ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಏನು? ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಿಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಒಂದು ಇವತ್ತಂತೂ ದೃಶ್ಯ ಮಾಧ್ಯಮಗಳು, ಇವಾಗಲೂ ಪತ್ರಿಕೆಗಳು ಒಂದಷ್ಟು, ಮುದ್ರಣ ಮಾಧ್ಯಮಗಳು, ರಾಜ್ಯ ಮಟ್ಟದ ಮುದ್ರಣ ಮಾಧ್ಯಮಗಳು ಈಗಲೂ ಒಂದಷ್ಟು ಏನಂತಾರೆ ವೃತ್ತಿಪರತೆಯನ್ನ, ಒಂದಷ್ಟು ವೃತ್ತಿ ಧರ್ಮವನ್ನ ಉಳಿಸ್ಕೊಂಡಿವೆ, ಇಲ್ಲ ಅಂತಲ್ಲ. ಆದ್ರೆ ದೃಶ್ಯ ಮಾಧ್ಯಮಗಳು, ಟಿವಿ ನ್ಯೂಸ್ ಚಾನೆಲ್ಗಳು, ಕೃಷ್ಣಯ್ಯ ಶೆಟ್ಟಿ ಅಂತ ಒಬ್ಬ ಮಂತ್ರಿ ಆಗಿದ್ರು. ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಹಿತಾಸಕ್ತಿ ಸಂಘರ್ಷ ಅನ್ನುವ ಪದವೇ ಬಹಳ ಜನಕ್ಕೆ ಗೊತ್ತಿಲ್ಲ. ಆ ಮಂತ್ರಿ ವಸತಿ ಸಚಿವ ಆಗಿದ್ದಾಗ ತನ್ನ ತಮ್ಮನನ್ನ ಬೆಂಗಳೂರಿನ ಪಕ್ಕದ ಶಿಡ್ಲಘಟ್ಟಕ್ಕೆ ಕಳಿಸಿ, ತಮ್ಮ ನೀನು ಹೋಗು, ಅಲ್ಲಿ ನಾವು KHP ಇಂದ ಲೇಔಟ್ ಮಾಡ್ತೀವಿ, ನೀನು ಹೋಗಿ GP ಹಾಕ್ಸ್ಕೊಂಡ್ಬಿಡು ಅಂತ ಹೇಳಿ ತಮ್ಮನ ಕೈಲಿ GP ಹಾಕಿಸ್ಕೊಂಡು ಆ ಜಮೀನುಗಳಿಗೆ 5 ಲಕ್ಷಕ್ಕೆ ತಗೊಂಡು ಅದೇ KHP ಇಂದ ಆ ಜಮೀನುಗಳಿಗೆ 35 ಲಕ್ಷ ರೂಪಾಯಿ ಪರಿಹಾರ ಕೊಡ್ಸಿದ್ರು. 30 ಲಕ್ಷ ಯಾರಿಗೋಯ್ತು? ಕೃಷ್ಣಯ್ಯ ಶೆಟ್ಟಿಗೆ, ಅವನ ತಮ್ಮನಿಗೆ. ರೈತರು ಸಿಕ್ಕಿದ್ದೆಷ್ಟು? 5 ಲಕ್ಷದ ಚೆಂಬು ಮತ್ತು ಚಿಪ್ಪು. ಇದನ್ನ ವರದಿ ಮಾಡಿದ್ರು ಒಂದು ಟಿವಿ ಚಾನಲ್ ಅಲ್ಲಿ. ವರದಿ ಮಾಡೋದಕ್ಕೆ ಹೋದಾಗ ಕೃಷ್ಣಯ್ಯ ಶೆಟ್ಟಿ ಮ್ಯಾನೇಜ್ ಮಾಡಿ ಸುದ್ದಿ ಬಿದ್ದೋಯ್ತು. ಆದರೆ ಬೇರೆ ಬೇರೆ ಮೂಲಗಳಿಂದ ಸುದ್ದಿ ಸ್ಫೋಟವಾಗ್ಬಿಡ್ತು. ಸ್ಫೋಟವಾದಾಗ ಕೃಷ್ಣಯ್ಯ ಶೆಟ್ಟಿ ಹತ್ರ, ಸರ್ ಅದೇನೋ KHPದು ಶಿಡ್ಲಘಟ್ಟದ ವಿಚಾರವಾಗಿ ಒಂದು ಸುದ್ದಿ ಪ್ರಕಟ ಆಗ್ತಾ ಇದೆಯಲ್ಲ ಸರ್, ಏನು ಅಂತ ಪತ್ರಕರ್ತರು ಗೊತ್ತಲ್ವಾ, ಹಿಡಿತಾರೆ, ಇಷ್ಟುದ್ದು ಲೇಪಲ್ಲಿ ಹಿಡ್ಕೊಂಡಿರೋದು, ಮೈಕ್ ಹಿಡಿದ್ರು. ಅದು ಕೃಷ್ಣಯ್ಯ ಶೆಟ್ಟಿ ಏನಂದ್ರು ಗೊತ್ತಾ? ಮೊನ್ನೆ ತಾನೇ ಅವನಿಗೆ 1 ಕೋಟಿನೋ 2 ಕೋಟಿನೋ ಕೊಟ್ಟಿದ್ನಲ್ಲ, ಮತ್ತೆ ಯಾಕ್ರಪ್ಪ ಬಂದು ಕೇಳ್ತಾ ಇದ್ದೀರಾ? ಎಷ್ಟು ಜನ ಅರ್ಥ ಆಯ್ತಾ ಸರ್ ನಿಮ್ಗಾದ್ರು? ಯಾಕೋ ಎಲ್ರಿಗೂ ಏನು ಅರ್ಥ ಆಗಿಲ್ಲ. ಪತ್ರಕರ್ತರಿಗೆ ದುಡ್ಡು ಕೊಟ್ಟು ಆಲ್ರೆಡಿ ಅವ್ನು ಬುಕ್ ಮಾಡ್ಕೊಂಡಿದ್ದ, ಮತ್ತೆ ಯಾಕೆ ಸುದ್ದಿ ಬರ್ತಾ ಇದೆ ಅಂತ ಆತನಿಗೆ. ಇಂದು ಸಂಜೆ 6 ಗಂಟೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲು ಮಾಡಲಿದ್ದೇವೆ, ರಾಜ್ಯದ ಪ್ರಮುಖ ರಾಜಕಾರಣಿಯ ವಿಡಿಯೋ ತೋರಿಸಲಿದ್ದೇವೆ, ಅಥವಾ ಭ್ರಷ್ಟ ಅಧಿಕಾರಿಯ 100 ಕೋಟಿ ಹಗರಣವನ್ನ ನಿಮ್ಮ ಮುಂದೆ ಇಡಲಿದ್ದೇವೆ ಅಂತ ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿದ್ರು. ಸ್ವಲ್ಪ ಕ್ಲೂ ಕೊಟ್ರು ಯಾರ ಬಗ್ಗೆ ಅಂತ. ಸಂಜೆ 6 ಗಂಟೆಗೆ ಜನ ಕಾದುಕೊಂಡಿದ್ದು ಟಿವಿ ನೋಡ್ತಾ ಇದ್ದಾರೆ, ಯಾವುದೋ ಜ್ಯೋತಿಷಿದು ಪ್ರೋಗ್ರಾಮ್ ಬರ್ತಾ ಇದೆ. 6 ಗಂಟೆಗೆ ಬಂತ ನ್ಯೂಸ್. ಯಾಕೆ? ಆಲ್ರೆಡಿ ಅವನು ಯಾವನ್ ಕದೀಮನ ವಿಚಾರ ಪ್ರಸಾರ ಆಗ್ಬೇಕಾಗಿತ್ತು, ಅವನು ಹೋಗಿ ಆ ಟಿವಿ ಅವರನ್ನೇ ಬುಕ್ ಮಾಡಿಕೊಂಡು ಆ ಸುದ್ದಿನೇ ಇಲ್ದಂಗೆ ಮಾಡ್ಬಿಟ್ಟ. ಪ್ರಾಮಾಣಿಕವಾಗಿ ವರದಿಯನ್ನ ಮಾಡಿದ್ದಂತ ಪತ್ರಕರ್ತರು ಏನಾಗ್ಬೇಕೀಗ? ಇದು ಇವತ್ತಿನ ನಮ್ಮ ಮಾಧ್ಯಮದ ಸಂದರ್ಭ. ಏನು ಮಾಧ್ಯಮದವರ ಜವಾಬ್ದಾರಿ? ಸತ್ಯಾನ್ವೇಷಣೆ ಮತ್ತು ಸತ್ಯ ದರ್ಶನ. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಅದಕ್ಕಿರುವಂತ ಆಯಾಮಗಳೇನು, ಅದಕ್ಕೆ ಸಮಾಜಕ್ಕೆ ಅದರಿಂದ ಹಿತವೋ ಅಹಿತವೋ, ಇದನ್ನೆಲ್ಲ ಪರಿಗಣಿಸಿಕೊಂಡು ಸತ್ಯವನ್ನ ಹುಡುಕಿ ಸತ್ಯವನ್ನ ತಿಳಿಸುವಂತಹದ್ದು. ಒಂದು ಯೋಜನೆ ಬರಲಿ, ಒಂದು ಗೌರ್ಮೆಂಟ್ನ ಒಂದು ಪಾಲಿಸಿ ಇರಲಿ, ಒಂದು ಹೊಸ ಕಾನೂನು ಇರಲಿ, ಯಾಕೆ ಬರ್ತಾ ಇದೆ, ಹೇಗೆ ಬಂದಿದೆ, ಯಾಕಾಗದು ಮುಖ್ಯ ಅಥವಾ ಅಮುಖ್ಯ, ಇದನ್ನ ಜನರಿಗೆ ಅದರ ತೀವ್ರವಾಗಿ ಅದನ್ನು ಅಧ್ಯಯನ ಮಾಡಿ ಸತ್ಯ ದರ್ಶನವನ್ನ ಜನರಿಗೆ ಮಾಡಬೇಕು.
ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ ಬೇರೆ ಬೇರೆ ಕಡೆ ನಡೀತಿರುವಂತಹ ವಿದ್ಯಮಾನಗಳನ್ನ ಅವು ಇದ್ದ ಹಾಗೆ ಜನರಿಗೆ ತೋರಿಸ್ಬೇಕು. ಅದನ್ನ ಅರ್ಧಂಬರ್ಧ ತೋರಿಸೋದು, ಯಾವುದು ಆಗದೇ ಇರೋದನ್ನ ಆಗಿದೆ ಅಂತ ಹೇಳುವಂಥದ್ದು ಇದು ಸತ್ಯದರ್ಶನ ಅಲ್ಲ. ಇದ್ರ ಮೂಲಕ ಸಮಾಜದಲ್ಲಿ ಒಂದಷ್ಟು ಸತ್ಯದರ್ಶನ, ಸತ್ಯಾನ್ವೇಷಣೆಯಿಂದ ಇನ್ಫಾರ್ಮ್ಡ್ ಸಿಟಿಸನ್ಸ್, ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಪ್ರಜೆಗಳು ಒಳ್ಳೆಯ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಆ ಮೂಲಕ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ತಾರೆ. ಸ್ವಾತಂತ್ರ್ಯ, ಹಕ್ಕುಗಳು ಅಂತ ಏನಿದೆ ನಮಗೆ, ಪ್ರಜಾಪ್ರಭುತ್ವ ಇರೋದ್ರಿಂದಾಗಿ ಈ ಹಕ್ಕುಗಳು, ಹಾಗಾಗಿ ಅದನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹದ್ದು ಮಾಧ್ಯಮಗಳ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಇವತ್ತು ನಾವು ಅದನ್ನ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ಅದೊಂದು ಉದ್ಯಮವಾಗೋಗಿದೆ. ಒಂದು ಪತ್ರಿಕೆ ನಡೆಸೋದು ಸುಲಭ ಅಲ್ಲ. ಇವತ್ತು ಒಂದು ಟಿವಿ ಚಾನಲ್ ನಡೆಸೋದು ಸುಲಭ ಅಲ್ಲ. ಆದ್ರೆ ಹಾಗೆಂದು ನೀವು ಮಾಡಬಾರ್ದ ಕೆಲಸ ಎಲ್ಲ ಮಾಡಿ ಆ ಉದ್ಯಮವನ್ನ ಯಾಕೆ ಮಾಡಬೇಕು? ಮಾಡೋದಕ್ಕೆ ಹಲವಾರು ಉದ್ಯಮಗಳು, ಉದ್ಯೋಗಗಳು, ಅವಕಾಶಗಳಿದೆ. ಮಾಧ್ಯಮದ ಹೆಸರಿನಲ್ಲಿ ಇಂತಹ ಮಾಡಬಾರದಂತಹ ಕುಕೃತ್ಯವನ್ನ, ಅನೈತಿಕ ಕೆಲಸವನ್ನ ಯಾಕೆ ಮಾಡಬೇಕು ಅಂತ ನಾವು ಪ್ರಶ್ನೆ ಕೇಳಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ, ನಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಷ್ಕಾರ ಸಿಗುತ್ತೆ. ಇಲ್ಲವಾದಲ್ಲಿ ಸುಮ್ಮನೆ ಈಗ ಮೂಡಿಗೆರೆಯಲ್ಲಿ ಹಾಗಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಪೊಲೀಸರು ಒಂದು ವಿಚಾರ ಹೇಳೋಣ. ಪೊಲೀಸರು, ಯಾರೋ ಒಬ್ಬ ವ್ಯಕ್ತಿ ಪೊಲೀಸರಿಂದ ವಂಚಿತನಾಗಿದ್ದ, ಏನೋ ಒಂದು ರೀತಿಯಲ್ಲಿ ವಂಚನೆಗೊಳಗಾಗಿದ್ದ ಅಥವಾ ಅನ್ಯಾಯಕ್ಕೊಳಗಾಗಿದ್ದ. ಅವನು ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡುವಾಗ ಸ್ವಲ್ಪ ಜೋರಧ್ವನಿಯಲ್ಲಿ ಮಾಡ್ತಾ ಇದ್ದಾನೆ. ಅದನ್ನ ಪೊಲೀಸರು ಅವನು ಜೋರಧ್ವನಿಯಲ್ಲಿ ಮಾಡ್ತಾ ಇದ್ದಿದ್ರಿಂದ ಅವನ್ನ ಹೊಡೆದು ಬಡಿದು ಕರ್ಕೊಂಡು ಹೋಗಿ ಒಂದು ಸುಳ್ಳು ಕೇಸ್ ಹಾಕಿದ್ರು, ಪತ್ರಿಕಾ ಟಿಪ್ಪಣಿ ಹೊರಡಿಸಿದ್ರು. ಇಂದು ಮೂಡಿಗೆರೆಯಲ್ಲಿ ಡಾಕ್ಟರ್ ಸುಂದರಗೌಡರು ಅಂತ, ಚಿಕ್ಕಮಗಳೂರವರು, ಅವ್ರಿಗೆ ಹೆಸರು ಹೇಳ್ತೀನಿ, ಅವ್ರ ಹೆಸರು ಇಟ್ಕೊಂಡು, ಸುಂದರಗೌಡರು ಇಂದು ಮೂಡಿಗೆರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಪ್ರಯುಕ್ತ ಅವರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಯಾರು ಕೊಟ್ರು ನೋಟಿಸು? ಪ್ರೆಸ್ ನೋಟು ಪೊಲೀಸರೇ ಕೊಟ್ರು. ಪತ್ರಕರ್ತರು ಏನ್ ಮಾಡ್ತಾರೆ? ಅದನ್ನ ಹಾಗಾಗಿ ಪ್ರಿಂಟ್ ಮಾಡ್ತಾರೆ. ಸುಂದರಗೌಡರನ್ನ ಭೇಟಿ ಮಾಡಿದ್ದಾಗ್ಲಿ ಅಥವಾ ಅವರನ್ನ ಕೇಳ್ಕೊಂಡಿದ್ದಾಗ್ಲಿ, ಅಲ್ಲಿ ನಡೆದಿದ್ದೇನು ಅಂತದಾಗ್ಲಿ ಮಾಡ್ತಾರಾ? ಅನ್ಯಾಯ ಯಾರಿಗಾಯ್ತು? ಈ ದೇಶದ ಪ್ರಜೆಗಳಿಗಾಯ್ತು, ಸತ್ಯಕ್ಕಾಯ್ತು. ಇವತ್ತು ಪ್ರೆಸ್ ನೋಟ್ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಸುಳ್ಳುಗಳನ್ನ ಪ್ರೆಸ್ ನೋಟ್ ಕೊಡ್ತಾ ಇದ್ದಾರೆ. ಅದನ್ನ ಯಾರು ಪರಾಮರ್ಶೆ ಮಾಡುವಂತ ಸ್ಥಿತಿಗೆ ಹೋಗ್ತಾ ಇಲ್ಲ. ನೇರವಾಗಿ ಯಾರು ತಪ್ಪು ಮಾಡಿರೋರ್ನ ಪೊಲೀಸ್ ಮಾಹಿತಿಯನ್ನೇ ತೆಗೆದುಕೊಂಡು ಹಾಗಾಗಿ ಪ್ರಿಂಟ್ ಮಾಡ್ತಾರೆ. ಹಿಂದೆ ಇಷ್ಟು ಸುಲಭ ಇರಲಿಲ್ಲ. ಯಾಕೆಂದ್ರೆ ಆವಾಗ ಪೊಲೀಸರಿಗೂ ಪತ್ರಕರ್ತರಿಗೂ, ಅಧಿಕಾರಿಗಳಿಗೂ ಪತ್ರಕರ್ತರಿಗೂ, ರಾಜಕಾರಣಿಗಳಿಗೂ ಪತ್ರಕರ್ತರಿಗೂ ಇಷ್ಟು ಅನ್ಯೋನ್ಯತೆ ಇರಲಿಲ್ಲ. ಒಂದು ಡಿಸ್ಟೆನ್ಸ್ ಕಾಪಾಡ್ಕೊಳ್ತಾ ಇದ್ರು. ಮೊನ್ನೆ ತಾನೇ ಪ್ರತಿ ವರ್ಷ ಬಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಪ್ರತಿ ವರ್ಷ ಬಜೆಟ್ ಪ್ರೆಸೆಂಟ್ ಮಾಡೋದಕ್ಕೆ ಮೊದಲು ಪ್ರಮುಖರ ಪತ್ರಕರ್ತರನ್ನ ಕರೆದು ಮುಖ್ಯಮಂತ್ರಿಗಳು ಔತಣ ಕೂಟ ಕೊಡ್ತಾರಂತೆ. ಮೊನ್ನೆ ನೀವು ನೋಡಿರ್ಬಹುದು, 25,000 ರೂಪಾಯಿಯ ಒಂದು ಲಿಕ್ಕರ್ ಬಾಟ್ಲು, ಅದೇನೋ ಅದ್ರ ಹೆಸರು ನನಗೆ ಗೊತ್ತಿಲ್ಲ, 25,000 ರೂಪಾಯಿಯ ಬಾಟಲು ಮುಖ್ಯಮಂತ್ರಿ ಮುಂದೆ ಇತ್ತು. ಒಬ್ಬ ಪತ್ರಕರ್ತ ಅದ್ರ ತಗೊಂಡು ತಾನು ಕುಡಿತಾ ಇದ್ದಾನೆ. ಅದನ್ನ ಫೇಸ್ಬುಕ್ಗೂ ಹಾಕೊಂಡ್ಬಿಟ್ಟಿದ್ದಾನೆ. 50 ಲಕ್ಷ ರೂಪಾಯಿ ಕಡಿಮೆ ಆಗೋದಿಲ್ಲ ಆ ಪಾರ್ಟಿ. ಮತ್ತೆ ಆ ಪಾರ್ಟಿಗೆ ಬಂದವರಿಗೆ ಮುಖ್ಯಮಂತ್ರಿಗಳೇನು ಬರೀ 25,000 ಎಣ್ಣೆ ಓಡಿಸ್ ಕಳಿಸೋದಿಲ್ಲ. ಅದ್ರ ಜೊತೆಗೆ ಅವರ ಮಾಧ್ಯಮ ಸಂಯೋಜಕರು ಅಂತಿರ್ತಾರೆ, PROಗಳು ಅಂತಿರ್ತಾರೆ. ಅವರೊಂದಷ್ಟು ಏನ್ ಕೊಡ್ತಾರೆ ಸರ್? 1 ಲಕ್ಷ ಕೋಟೆ ಕೊಡ್ತಾರೆ, ಎನ್ವಲಪ್ ಕೊಡ್ತಾರೆ. ಅದ್ರಲ್ಲಿ ಏನಿರುತ್ತೆ? ದುಡ್ಡಿರುತ್ತೆ. ದೀಪಾವಳಿಗೆ ಅಂತ ಹೇಳಿ ಮುಖ್ಯಮಂತ್ರಿ ಕಚೇರಿಯಿಂದ, ಮಂತ್ರಿಗಳ ಕಚೇರಿಯಿಂದ, MLAಗಳಿಂದ ಪತ್ರಕರ್ತರಿಗೆ ಏನು ಹೋಗುತ್ತೆ? ಲಕೋಟೆ ಹೋಗುತ್ತೆ, ದುಡ್ಡು ಹೋಗುತ್ತೆ. ಮೊನ್ನೆ ನಮ್ಮ ತಾಲೂಕಿನಲ್ಲಿ, ಆನೇಕಲ್ ತಾಲೂಕು ನಮ್ದು, ಅಲ್ಲಿ ಒಬ್ಬ ಮಾಜಿ ಸಚಿವ, ರಾಜ್ಯ ಸಚಿವ ಆಗಿದ್ದ, ಕೇಂದ್ರ ಸಚಿವ ಆಗಿದ್ದ. ಈಗ ಒಂದ್ ಕಡೆ ಸೋತ, ಇನ್ನೊಂದ್ ಕಡೆ ಈ ಸಲ ಟಿಕೆಟೇ ಕೊಡ್ಲಿಲ್ಲ. ಆತನನ್ನ ಮತ್ತೆ ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಚಲಾವಣೆಗೆ ತರಬೇಕು ಅಂತೇಳಿ ಆತನ ಹುಟ್ಟು ಹಬ್ಬ ಮಾಡಿದ್ರು. ಆ ಹುಟ್ಟು ಹಬ್ಬದಲ್ಲಿ ಬಹಳ ದೊಡ್ಡದಾಗಿ ಒಂದು ಪ್ರಮುಖವಾದ ವಿಚಾರ, ಮಾಧ್ಯಮ ಪ್ರತಿನಿಧಿಗಳಿಗೆ ಸನ್ಮಾನ. ಯಾರ್ದು ಕಾರ್ಯಕ್ರಮ? ರಾಜಕಾರಣಿದು, ಮಾಜಿ MLAದು. ಅವನ ಕಾರ್ಯಕ್ರಮ ಏನು? ಹುಟ್ಟು ಹಬ್ಬ. ಅದರಲ್ಲಿ ಯಾರು ಸನ್ಮಾನ? ಮಾಧ್ಯಮ ಪ್ರತಿನಿಧಿಗಳಿಗೆ. ಮಾಧ್ಯಮ ಪ್ರತಿನಿಧಿಗಳು ಆ ಅಂತರವನ್ನ ಕಾಪಾಡಿಕೊಳ್ಳದೆ ಇದ್ರೆ ಅವ್ರೇನಾದ್ರು ಪೇಯ್ಡ್ ನ್ಯೂಸ್, ದುಡ್ಡು ಕೊಟ್ಟವರಿಗೆ ಅವರ ಪರವಾಗಿ ವರದಿ ಮಾಡುವಂತದ್ದಾಯ್ತು. ಇವತ್ತು ಅದೇ ರಾಜಕಾರಣಿಯ ವಿರುದ್ಧ ನಾನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಬರ್ತಾರಾ ಇವರು ಪತ್ರಕರ್ತರು? ಅದೇ ರಾಜಕಾರಣಿಯ ವಿರುದ್ಧ ನಾನು ಸಾಕ್ಷ್ಯಾಧಾರಗಳ ಸಮೇತವಾಗಿ ಭ್ರಷ್ಟಾಚಾರದ್ದು ಯಾವುದೋ ಒಂದು ಹಗರಣದ ವಿಚಾರ ಇಡ್ತೀನಿ, ಪಬ್ಲಿಷ್ ಮಾಡ್ತಾರಾ? ಮತ್ತೆ ಎಲ್ಲಿದೆ ಸ್ವಾತಂತ್ರ್ಯ ಅಥವಾ ನಿಷ್ಪಕ್ಷಪಾತತನ? ಇವತ್ತು ಹಿಂದೆ
ಯಾವ್ದಾದ್ರು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನಿಂತು ಹೋದ್ರೆ, ಸರ್ಕಾರನ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಪತ್ರಿಕೆಗಳು ನಡೆಸೋದಿಕ್ಕೆ ಕಷ್ಟ ಇತ್ತು. ಆದ್ರೂ ಆವತ್ತಿನ ಪತ್ರಕರ್ತರು ಏನ್ ಹೇಳ್ತಿದ್ರು ಗೊತ್ತಾ? ಸರ್ಕಾರ ಜಾಹೀರಾತು ಕೊಡದೇ ಇದ್ರು ಪರವಾಗಿಲ್ಲ, ನಮಗೆ ಬೇರೆಯವರು ಜಾಹೀರಾತು ಕೊಡದೇ ಇದ್ರು ಪರವಾಗಿಲ್ಲ, ನಾವು ಬದುಕ್ತೀವಿ, ಆದರೆ ಜನರ ವಿಶ್ವಾಸವನ್ನ ಕಳೆದುಕೊಂಡ್ರೆ ನಾವು ಬದುಕೋದಿಕ್ಕಾಗೋದಿಲ್ಲ ಅಂತ. ಇವತ್ತು ಬೆಂಗಳೂರಲ್ಲಿ ಒಂದಷ್ಟು ಟಿವಿ ಸ್ಟೇಷನ್ಗಳಿವೆ, ಯಾರು ನೋಡೋದಿಲ್ಲ ಅದನ್ನ, ಆದ್ರೂ ಉಳಿತಿವೆ. ಎಷ್ಟೋ ಕಡೆಗಳಲ್ಲಿ ಪತ್ರಿಕೆಗಳಿವೆ, ಹೆಸರಿಗಷ್ಟೇ ಪತ್ರಿಕೆಗಳು, ಯಾಕಂದ್ರೆ ಅವ್ರು ಗೌರ್ಮೆಂಟ್ ಇಂದ ಜಾಹೀರಾತು ಬರುತ್ತೆ, ಜನ ಓದೋರೇ ಇಲ್ಲ ಅದನ್ನ. ಹಾಗಾಗಿ ಇವತ್ತು ಬೇರೆ ತರಕ್ಕಾಗ್ಬಿಟ್ಟಿದೆ. ಜನರ ವಿಶ್ವಾಸ ಇಲ್ಲದೇನು ರೋಲ್ ಕಾಲ್ ಮಾಡಿಕೊಂಡು, ತುತ್ತೂರಿ ಊದ್ಕೊಂಡು, ಪೇಯ್ಡ್ ನ್ಯೂಸ್ ಅನ್ನ ಸುದ್ದಿಯ ಮೂಲಕ, ಸುದ್ದಿಯ ರೂಪದಲ್ಲಿ ಪೇಯ್ಡ್ ನ್ಯೂಸ್ ನ ಹಾಕೊಂಡು ಬದುಕುವಂತ ಒಂದು ಕಾಲ ಬಂದ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇದು ಅವಿನ್ ಟಿವಿ ಇವರು 5 ವರ್ಷಗಳಿಂದ ಅನೇಕ ಸಂದರ್ಶನಗಳನ್ನ ಮಾಡ್ತಾ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಿದ್ದಾರೆ. ಅದೇ ತರೀಕೆ ಅನೇಕ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಅನೇಕ ಪತ್ರಿಕೆಗಳು ಇವತ್ತಿಗೂ ಒಂದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇವೆ. ಆದರೆ ಇವತ್ತು ಪತ್ರಿಕೆಗಳನ್ನ ಓದುವಂಥವ್ರು ಕಡಿಮೆ ಆಗ್ತಾ ಇದ್ದಾರೆ. ಇನ್ನು ದೃಶ್ಯ ಮಾಧ್ಯಮಗಳು, ಟಿವಿ ಬಂದಾಗ ಇನ್ನು ಪೇಪರೇ ಇರೋದಿಲ್ಲ ಅಂತ ಇದ್ರು, ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಿಜಕ್ಕೂ ಟಿವಿ ಅವ್ರಿಗೂ ಅದೇ ತರಹದ ಸಂಚಕಾರ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಸಿಟಿಸನ್ ಜರ್ನಲಿಸಂ ಅಂತ ಶುರುವಾಗಿದೆ. ಜನರಿಗೆ ಮಾಹಿತಿ ಸಿಗ್ತಾ ಇದೆ, ಆದರೆ ವಿವೇಚನೆಯಿಂದ ಮಾಹಿತಿಯನ್ನ ತೆಗೆದುಕೊಂಡು ಯಾವ ನಿರ್ಧಾರವನ್ನ, ಯಾವ ಅಭಿಪ್ರಾಯವನ್ನ ನಾನು ಮಾಡ್ಕೊಳ್ಬೇಕು ಅನ್ನುವಂಥ ಜವಾಬ್ದಾರಿ ಇವತ್ತು ಪ್ರಜೆಗಳದು. ಮಾಧ್ಯಮ ಇವತ್ತು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವಂತಹ ಸ್ಥಿತಿಯಲ್ಲಿ ಇಲ್ಲ, ಯಾಕೆಂದ್ರೆ ಅಲ್ಲಿ ಇವತ್ತದು ಉದ್ಯಮವಾಗಿದೆ. ಆದರೆ ಹಾಗಂತೇಳಿ ನಾವು ಕೈ ಕಟ್ಟಿ ಕೂರ್ಬೇಕಾಗಿಲ್ಲ. ನಮ್ಮದೇ ಪಕ್ಷದ್ದು ಇವತ್ತು ರಾಜ್ಯದಲ್ಲಿ ಎಲ್ಲಿಯಾದರೂ ಅನ್ನಭಾಗ್ಯ ಯೋಜನೆ, ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಂದಷ್ಟಾದ್ರೂ ಮೋಸ, ವಂಚನೆ, ಕಡಿವಾಣ ಆಗಿದೆ ಅಥವಾ ಅದಕ್ಕೆ ಹತೋಟಿಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಸರ್ಕಾರಿ ಅಧಿಕಾರಿಗಳು ತಮ್ಮ ಸರ್ಕಾರಿ ವಾಹನಗಳನ್ನ ದುರುಪಯೋಗ ಮಾಡ್ಕೊಳ್ಳೋದನ್ನ ಒಂದಷ್ಟಾದ್ರೂ ನಿಲ್ಲಿಸಿದ್ದಾರೆ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾರಣ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವಾಗ ಅವ್ರ ID ಕಾರ್ಡ್ ಹಾಕೊಳ್ಬೇಕು ಅಂತ ಏನಾದ್ರು ಕಾನೂನು ಬಂದಿದ್ರೆ ಅದಕ್ಕೆ ನಾವೇ ಕಾರಣ. ಇಂತಹ ಪೊಲೀಸರು, ಇಡೀ ರಾಜ್ಯದಲ್ಲಿ ಪೊಲೀಸರ ದಬ್ಬಾಳಿಕೆಯನ್ನ ನೀವೆಲ್ಲ ನೋಡಿದ್ದೀರಾ ಹೇಗೆ ಮಾಡ್ತಾರೆ ಅಂತ. ಪೊಲೀಸರನ್ನ ಪ್ರಶ್ನೆ ಮಾಡೋರೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರನ್ನ ವಿಡಿಯೋ ಮಾಡಿ 20-30ಕ್ಕಿಂತ ಹೆಚ್ಚು ಪೊಲೀಸರನ್ನ ಸಸ್ಪೆಂಡ್ ಮಾಡಿಸಿ, ಲಂಚ ತಗೊಳ್ತಿರೋವಾಗ, ಇನ್ನೇನೋ ತಪ್ಪು ಮಾಡಿರುವಾಗ ವಿಡಿಯೋ ಮಾಡಿ ಅದನ್ನು ಗಮನಕ್ಕೆ ತಂದು ಲಂಚಕೋರರನ್ನ, ತಪ್ಪು ಮಾಡಿದಂಥ ಪೊಲೀಸರನ್ನ ಸಸ್ಪೆಂಡ್ ಮಾಡಿಸಿರುವಂಥ ಏಕೈಕ ಪಕ್ಷ ಇವತ್ತಿದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಯಾವ ಪತ್ರಿಕೆಗಳಿಂದ ಆಗಲಿಲ್ಲ, ನಮ್ಮ ವಿಚಾರಗಳು ಯಾವ ಪತ್ರಿಕೆಗಳಲ್ಲೂ ಬರಲಿಲ್ಲ, ಯಾವ ಮಾಧ್ಯಮವೂ ಆ ವಿಚಾರವನ್ನ ಪ್ರಸಾರ ಮಾಡಲಿಲ್ಲ. ಎಲ್ಲಿ ಬಂತು ನಮ್ಮದು? ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಇಲ್ಲಿ ಬರ್ತಾ ಇದೆಯಲ್ವಾ, ಇದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಇಡೀ ದೇಶದಲ್ಲಿಯೇ ಇವತ್ತು ನಮ್ಮಷ್ಟು ಪರಿಣಾಮಕಾರಿಯಾಗಿ ಸಮಾಜದ ಬದಲಾವಣೆಗಾಗಿ ಒಂದು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ರೀತಿಯಲ್ಲಿ ಅದನ್ನ ಬೆಂಬಲಿಸೋದಿಕ್ಕೆ ಬಳಸ್ಕೊಂಡಂತ ಏಕೈಕ ಪಕ್ಷ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ನಾವು ಮಾಡಿದೀವಿ ಒಂದಷ್ಟು, ಆದರೆ ಅಲ್ಲೂ ಅಷ್ಟೇ ಸಾಕಷ್ಟು ಸುಳ್ಳುಗಳು. ಸೋಷಿಯಲ್ ಮೀಡಿಯಾ ಅಂದ್ರೆ ಇವತ್ತೆಲ್ಲ ನಾವೆಲ್ಲ ಯಾವ ಪ್ರೊಫೆಸರ್ಗಳು ಸರ್? ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ನಾವೆಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಾಪಲ್ಲಿ ಬಂದಿದ್ದನ್ನೇ ಸತ್ಯ ಅಂತೀವಿ, ಸುಳ್ಳನ್ನ ಪ್ರಚಾರ ಮಾಡ್ತಾ ಇರ್ತೀವಿ. ಹಾಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲವನ್ನು ನಾವು ನಂಬಬಾರದು. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕು. ಅಲ್ಲೆಲ್ಲೇ ಕಟ್ ಮಾಡ್ಬಿಡ್ತಾರೆ. ನಮ್ಮ ಸ್ನೇಹಿತರಾದ ಗಣೇಶ್ ಮಗ್ಗಲ್ಮಕ್ಕಿಯವರು ಹೇಳ್ತಾ ಇದ್ರು, ನಾನು ದಿವಸಕ್ಕೆ 15 ಸಿಗರೇಟ್ ಸೇತ್ತೀನಿ. ಕೇಳಿದ್ಯಾರು? ಗಣೇಶ್ ಮಗ್ಗಲ್ಮಕ್ಕಿ. ಇವಾಗ ನನ್ನನ್ನು ಅಲ್ಲಿ ವಿಡಿಯೋದಲ್ಲಿ ನಾನು ದಿವಸಕ್ಕೆ 15 ಸಿಗರೇಟ್ ಸೇತ್ತೀನಿ, ಅಷ್ಟೇ ಕಟ್ ಮಾಡಿ ನಾಳೆನೆ ಈಗ್ಲೇನೆ ರವಿ ಕೃಷ್ಣಾರೆಡ್ಡಿ ದೊಡ್ಡ ಸಿಗರೇಟ್ ಸೇದುವವನು, ಏನೋ ಸಿಗರೇಟ್ ಸೇದುವ ಚಟ ಇರುವಂತವನು, ಸ್ವತಃ ರವಿ ಕೃಷ್ಣಾರೆಡ್ಡಿಯೇ ಹೇಳಿಕೊಂಡಿದ್ದಾರೆ ತಾನು ದಿವಸಕ್ಕೆ 15 ಸಿಗರೇಟ್ ಸೇದುತ್ತೇನೆ ಎಂದು. ಬಂತಲ್ವಾ? ನಾನು ಹೇಳಿದ್ನಲ್ವಾ, ನಾನು ಹಿಂದೆ ಏನ್ ಹೇಳಿದೆ, ನಾನು ಮುಗಿದ ಮೇಲೆ ಸೆಂಟೆನ್ಸ್ ಮುಗಿದ ಮೇಲೆ ಏನ್ ಹೇಳಿದೆ ಲೆಕ್ಕ ಬರೋದಿಲ್ಲ. ಬಂತಾ? ಏನು ಬಂತು? ರವಿ ಕೃಷ್ಣಾರೆಡ್ಡಿ ಸ್ವತಃ ಸಿಗರೇಟ್ ಸೇದುತ್ತಾನೆ ಎಂದು ಒಪ್ಪಿಕೊಂಡ. ಈ ತರಹ ಸುದ್ದಿಗಳನ್ನ ಇವತ್ತು ಔಟ್ ಆಫ್ ಕಾಂಟೆಕ್ಸ್ಟ್ ಅಂತಾರೆ, ಸಂದರ್ಭದಿಂದ ಹೊರತುಪಡಿಸಿ ತಗೊಂಡು ಬಂದು ಕೊಟ್ಬಿಡ್ತಾರೆ. ಹಾಗಾಗಿ ಜವಾಬ್ದಾರಿ ಇರುವಂತ ಜನ, ಮಾಧ್ಯಮದವ್ರ ಜವಾಬ್ದಾರಿ ಇದೆಯೋ ಇಲ್ವೋ, ನಾವೊಂದಷ್ಟು ಜವಾಬ್ದಾರಿಯಿಂದ ಅದನ್ನ ಗಮನಿಸಬೇಕು. ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ನಮ್ಮಲ್ಲಿ ಉಳಿಯೋದಿಲ್ಲ. ಇವತ್ತು ನಿಷ್ಪಕ್ಷಪಾತತನ, ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ ಇಲ್ಲದ, ವಿಶ್ವಾಸಾರ್ಹತೆ ಇಲ್ಲದ ಮಾಧ್ಯಮಗಳು ನಮ್ಮ ಮುಂದೆ ದೊಡ್ಡ ಮಟ್ಟದಲ್ಲಿ ಮುಖ್ಯವಾಹಿನಿಯಲ್ಲಿ ಇರೋದ್ರಿಂದಾಗಿ ನಾವು ಈ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಕೊನೆಗೆ ನನಗೆ ಮೂಡಿಗೆರೆ ಅಂದ ತಕ್ಷಣ ನಿಮ್ಮ ಪ್ರಕಾರ ಏನು ಜ್ಞಾಪಕಕ್ಕೆ ಬರಬಹುದು?
ಆ ಆ ತೇಜಸ್ವಿ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಅವರ ನಿರುತ್ತರ ಇಲ್ಲೇ ಅಲ್ವಾ, ಒಂದು 5-6 ಕಿಲೋಮೀಟರ್. ಯಾಕಂದ್ರೆ ನಮಗೆ ಮೂಡಿಗೆರೆ ಗೊತ್ತಿಲ್ಲ. ಮೂಡಿಗೆರೆ ನಮ್ಗೆ ಗೊತ್ತಾಗಿದ್ದು ಯಾವ್ದ್ರ ಮೂಲಕ? ಅವರ ಕಾದಂಬರಿಗಳನ್ನ ಓದಿದ್ರ ಮೂಲಕ. ಹಿಂದೆ ಭಾಷೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಪ್ರತಿ ವಾರ ಸಾಪ್ತಾಹಿಕ ಪುರವಾಣಿ ಅಂತ ಪ್ರಜಾವಾಣಿಲಿ ಬರ್ತಾ ಇತ್ತು, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಾಪ್ತಾಹಿಕ ಪ್ರಭಾ ಅಂತ ಅವೆಲ್ಲ ಬರ್ತಾ ಇತ್ತು. ಆ ಪ್ರತಿ ಭಾನುವಾರ ಒಂದು ಕತೆ ಇರ್ತಾ ಇತ್ತು, ಒಂದು ಕವನ ಇರ್ತಾ ಇತ್ತು, ಒಂದು ಬೇರೆ ತರಹದ ಏನು ಪ್ರಬಂಧ ಇರ್ತಾ ಇತ್ತು. ಆದ್ರೆ ಪ್ರಜಾವಾಣಿಯಲ್ಲಿ ಒಂದು ಕತೆ ಬಂತು ಅಂದ್ರೆ ಆ ಕತೆಗಾರ ಎಸ್ಟಾಬ್ಲಿಷ್ ಆದ ಅಂತ. ಅವನ ಮುಂದಿನ ದಿನಗಳಲ್ಲಿ ಅವನ ಕತೆಗಳಿಗೆ ಒಂದು ಕಥಾ ಸಂಕಲನವನ್ನ ಪಬ್ಲಿಷ್ ಮಾಡುವಂತ ಕೆಪಾಸಿಟಿ ಇದೆ ಅಂತ. ಹೀಗೆ ಪ್ರಜಾವಾಣಿಯಲ್ಲಿ ನನ್ನ ಕತೆ ಲೇಖನ ಪ್ರಕಟವಾದರೆ ನಾನೊಬ್ಬ ಸಾಹಿತಿಯಾಗಿ ಗುರುತಿಸ್ಕೊಳ್ಬಹುದು ಅನ್ನುವಂತ ಒಂದು ಮಟ್ಟಕ್ಕೆ ಅಲ್ಲಿತ್ತು. ಆ ರೀತಿಯಲ್ಲಿ ಭಾಷೆಯನ್ನ ಕಟ್ಟಿದ್ರು. ಅವತ್ತು ಒಳ್ಳೊಳ್ಳೆಯ ಲೇಖಕರು ಬರೀತಿದ್ರು, ಭಾಷೆಗೆ ಪ್ರೋತ್ಸಾಹ ಇತ್ತು. ಇವತ್ತು ನನಗಿತ್ತೀಚೆಗೆ ನಾನು ನೋಡಿಲ್ಲ, ಆ ಕತೆಗಳು ಬರ್ತಾ ಇಲ್ಲ, ಸಾಪ್ತಾಹಿಕ ಪ್ರಭಗಳು, ಸಾಪ್ತಾಹಿಕ ಪುರವಣಿಗಳು ಇಲ್ಲ, ನಾವು ಕತೆನೂ ಓದ್ತಾ ಇಲ್ಲ, ಸಾಹಿತ್ಯವನ್ನು ಓದ್ತಾ ಇಲ್ಲ. ನಾವೆಲ್ಲ ಏನು ಓದ್ತಾ ಇದ್ದೀವಿ ಇವತ್ತು? ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೀವಿ. ಭಾಷೆ ಇವತ್ತೊಂದು ಒಂದು ರೀತಿಯಲ್ಲಿ ಅದು ಡೆಮೊಕ್ರಟೈಸ್ ಆಗ್ಬಿಟ್ಟಿದೆ, ತಪ್ಪಂತಲ್ಲ. ಆದರೆ ಭಾಷೆ ಗದ್ಯದಲ್ಲೂ ಪಠ್ಯದಲ್ಲೂ ಇರಬೇಕು. ಅಲ್ಲೂ ಸಹ ಕ್ರಿಯೇಟಿವ್ ಸೃಜನಶೀಲತೆ ಅಲ್ಲಿ ಅಭಿವ್ಯಕ್ತಗೊಳ್ಳಬೇಕು. ಕೇವಲ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಬಂದು ಅಥವಾ ರೀಲ್ಸ್ ಅಲ್ಲಿ ಬಂದು ನಾವು ಹೇಳೋದ್ರ ಮೂಲಕ ಸಾಕಾಗೋದಿಲ್ಲ. ಒಂದು ಗಂಭೀರ ಅಧ್ಯಯನ ಇರುತ್ತೆ. ಒಂದು ಯಾವುದೇ ಒಂದು ಲೇಖನದಲ್ಲಿ, ಒಂದು ಕಥೆಯಲ್ಲಿ ವಿಚಾರಗಳ ಹಲವಾರು ಆಯಾಮಗಳು ಅದರಲ್ಲಿರುತ್ತೆ. ಬರೆದವನು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಂತಹ ವಿಚಾರಗಳು ಜನಕ್ಕೆ ಮುಟ್ತಾ ಭಾಷೆಯ ಬೆಳವಣಿಗೆಗೂ ಹಿಂದಿನ ಕಾಲದಲ್ಲಿ ಮಾಧ್ಯಮಗಳು ಪ್ರೋತ್ಸಾಹ ಕೊಟ್ಟಿದ್ವು, ತಮ್ಮ ಪಾತ್ರವನ್ನ ದೊಡ್ಡ ಮಟ್ಟದಲ್ಲಿ ನಿಭಾಯಿಸಿದ್ವು. ಆದರೆ ಇವತ್ತಿನ ಸಂದರ್ಭದಲ್ಲಿ ಅಂತಹದ್ದಿಲ್ಲ. ಆದರೆ ಇವತ್ತು ಅನೇಕ ಕಲಾವಿದರು ಈ ತರಹದ ಎಲ್ಲಪ್ಪ ಅವರು ಬಕ್ಕೆ ಮಂಜುನಾಥ್ ಇಂಥವ್ರಿಗೆಲ್ಲ ಇವತ್ತು ರಾಜ್ಯವ್ಯಾಪಿಯಾಗಿ ಒಂದು ಗುರುತಿಸ್ಕೊಂಡಿದ್ದಾರೆ, ಮಾನ್ಯತೆ ಸಿಕ್ಕಿದ್ದಾರೆ. ಅಂದ್ರೆ ಅದೇ ಕಾರಣ ಸೋಷಿಯಲ್ ಮೀಡಿಯಾ. ರಾಜ್ಯದ ಯಾವುದೋ ಮೂಲೆಗಳಲ್ಲಿದ್ದಂತಹ ಅಜ್ಞಾತ ಕಲಾವಿದರು, ಕಾಡು ಕೋಗಿಲೆಗಳು, ವನಸುಮ ಅಂದ್ರೆ ಗೊತ್ತಲ್ವಾ, ಕಾಡಿನ ಹೂಗಳು ಇವತ್ತು ಜನಕ್ಕೆ ಕಾಣಿಸ್ತಿವೆ. ಅದಕ್ಕೆ ಕಾರಣ ಇವತ್ತಿನ ಸೋಷಿಯಲ್ ಮೀಡಿಯಾ. ಅದರದೇ ಆದಂತಹ ಎಲ್ಲ ಸಮಸ್ಯೆಗಳ ನಡುವೆನು ಇವತ್ತು ನಾವೊಂದು ವಿಡಿಯೋ ಮಾಡಿದ್ರೆ 5 ಲಕ್ಷ 10 ಲಕ್ಷ ಅಲ್ಲ, ಕೆಲವೊಂದು ಸಲ ಕೋಟಿ ಜನ ನೋಡ್ತಾರೆ. ನಮ್ಮ ರಾಜ್ಯದ ಕೋಟಿ ಜನ ಅದನ್ನ ನೋಡ್ತಾರೆ. ಅದರಿಂದ ಸಾಕಷ್ಟು ಬದಲಾವಣೆಗಳು, ಒತ್ತಡಗಳು. ನಮ್ಮ ವಿಡಿಯೋಗಳು ನಾವು ಮಾಡಿದಾಗ ಸರ್ಕಾರ ಯಾಕೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತು? ಹಿಂದೆ ಯಾವುದೋ ಒಂದು ಅರಸೀಕೆರೆಲ್ಲೋ ಎಲ್ಲೋ ಒಂದು ಕಡೆ ಒಬ್ಬ ತಹಸೀಲ್ದಾರ್ ಲಂಚ ತೆಗೆದುಕೊಂಡಿದ್ದ, ವಿಡಿಯೋ ಸಿಕ್ತು. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ಅಶೋಕ್ ಅವರಿಗೆ ಟ್ಯಾಗ್ ಮಾಡಿದೆ. ಅಶೋಕ ಆಗ ಕಂದಾಯ ಸಚಿವರಾಗಿದ್ರು. ಮೊನ್ನೆ ತಾನೇ 4 ವರ್ಷದಿಂದ ಅದರದ್ದು ಮೆಮೊರಿ ಬಂತು. ನಾನು ಟ್ಯಾಗ್ ಮಾಡಿದ್ದ ಅದನ್ನ ಅಶೋಕ್ ಅವರ PAಗೆ ಕಳಿಸಿದೆ. ನಾನು ಕಳಿಸಿದ ಅರ್ಧ ಗಂಟೆ 1 ಗಂಟೆಲೆ ಅಲ್ಲಿ ಅವರನ್ನು ನೋಡಿ ಅವತ್ತು ಸಂಜೆ ಒಳಗಡೆ ಆತನನ್ನ ಸಸ್ಪೆಂಡ್ ಮಾಡಿದ್ರು. ಬಳಸ್ಕೋಬೋದಲ್ಲ ಒಳ್ಳೆ ವಿಚಾರಕ್ಕೆ, ಕೆಟ್ಟ ವಿಚಾರಕ್ಕೆ ಬಳಸುವ ಹಾಗೆ ಒಳ್ಳೆ ವಿಚಾರಕ್ಕೂ ಬಳಸಬಹುದಲ್ವಾ? ಅದು ತರುವಂತ ಒತ್ತಡ ಯಾವ ತರಹದ್ದು ಅಂತ ನಾವು ನೋಡಿಕೊಂಡು ನಿಭಾಯಿಸಬೇಕು. ಹಾಗಾಗಿ ಇವತ್ತು ಸಾಕಷ್ಟು ಅವಕಾಶಗಳಿದೆ. ಕೆಟ್ಟಿರುವಂತಹ ಮಾಧ್ಯಮದ ಮೇಲೆ ಅವಲಂಬನೆಯಾಗಿ ನಾವು ಬದಲಾವಣೆ ಮಾಡಬೇಕಾಗಿಲ್ಲ, ಅಥವಾ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕಾಗಿಲ್ಲ. ಹೊಸ ಮಾರ್ಗಗಳನ್ನ ಇವತ್ತಿರುವಂಥ ಜೆನ್ಸಿ ಅಥವಾ ಮಿಲೇನಿಯಲ್ಸ್ ಏನಿದ್ದಾರೆ ಅವರಿಗೆ ಅವರದೇ ಆದಂತಹ ಒಂದು ತತ್ವ ಚಿಂತನೆಗಳು ಅಥವಾ ಯಾವುದೋ ಒಂದು ರೀತಿಯ ಸ್ವೇಚ್ಛೆಯ ಮನೋಭಾವನೂ ಇದೆ. ಹಿಂದೆ ಬದುಕಿಗೆ ಹೋರಾಟ ನಡಿಬೇಕಾಗಿತ್ತು. ಇವತ್ತಿರುವಂಥ ಯುವಕ ಯುವತಿಯರಿಗೆ ಅವರಿಗೆ ಹೊಟ್ಟೆಗೆ ಬಟ್ಟೆಗೆ ಕಷ್ಟ ಇಲ್ಲ, ಹೇಗೋ ಅದನ್ನ ಹೊಂದ್ಸ್ಕೊಳ್ಬೋದು. ತಿಂಗಳಿಗೆ 2-3-4 ದಿವಸ ಕೆಲಸ ಮಾಡಿದ್ರು ಸಾಕು, ಅದು ಸಿಗುತ್ತೆ. ಹಾಗಾಗಿ ಹಿಂದಿನವ್ರ ತರಕ್ಕೆ ಒಂದು ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು ಅನ್ನುವಂಥ ದೊಡ್ಡ ಆಸೆಗಳು, ಭ್ರಮೆಗಳು ಅಥವಾ ಕನಸುಗಳು ಅಂದ್ಕೊಳ್ಳಿ, ಅಂಥದ್ದು ಇವತ್ತಿನ ಯುವಕರ ಯುವತಿಯರಿಗಿಲ್ಲ. ಅವರಿಗೆ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಬದುಕಬೇಕು, ಮಜಾ ಮಾಡಬೇಕು ಅನ್ನೋದು ಸೇರಿ ಇದೆ. ಅದೇ ರೀತಿಯಲ್ಲೇ ಒಂದಷ್ಟು ಆದರ್ಶಗಳು ಇರಬಹುದು. ಹಾಗಾಗಿ ಅವರು ಇವತ್ತು ಅದನ್ನ ಬಳಸ್ತಾ ಇದ್ದಾರೆ. ಮಿಕ್ಕವರು ಸಹ ಅದನ್ನ ನೋಡಿ ಕಲಿಬೇಕು, ಮಾಡಬೇಕು ಅಂತ ಹೇಳ್ತಾ, ಬಹುತೇಕವಾಗಿ ನಾನು ಹೇಳಬೇಕಾಗಿದ್ದನ್ನ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಹಿಂದೆ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಒಂದು ವಿಚಾರವನ್ನ ಮುಟ್ಸೋದಿಕ್ಕೆ. ಆದರೆ ಇವತ್ತು ಆ ತರಹದ ಕಷ್ಟ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪತ್ರಕರ್ತರು ನಡ್ಕೊಳ್ಳದೆ ಇರುವಂಥ ಸಂದರ್ಭದಲ್ಲಿ ಜನರೇ ಎಚ್ಚೆತ್ತುಕೊಂಡು ಅದನ್ನು ಸರಿ ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದು ಮಾಧ್ಯಮ ಸಂಸ್ಥೆ ಕಟ್ಟೋದು ಸುಲಭ ಅಲ್ಲ, ಅದಕ್ಕೆ ಹಣಕಾಸಿನ ಆಯಾಮ ಇದೆ,
ಮತ್ತೆ ಅದು ಲಾಭದಾಯಕವೂ ಅಲ್ಲದೆ ಹೋಗಬಹುದು. ಆ ನಿಟ್ಟಿನಲ್ಲಿ ಆ ಪತ್ರಕರ್ತರು, ಮಾಧ್ಯಮದವರು ರಾಜಿ ಮಾಡ್ಕೊಳ್ತಾರೆ, ಪೇಯ್ಡ್ ನ್ಯೂಸು ಮಾಡ್ತಾರೆ, ಬೇರೆ ಬೇರೆ ತರಹದ ಮಾಧ್ಯಮದ ಹೆಸರಿನಲ್ಲಿ ಸಮಾಜ ವಿರೋಧಿ ಆದದ್ದನ್ನು ಪ್ರಕಟಿಸಬಹುದು. ಆದರೆ ಹೆಚ್ಚು ಹೆಚ್ಚು ಜನ ಪ್ರಜ್ಞಾವಂತರು, ಸ್ವತಂತ್ರ ಮನೋಭಾವ ಇರುವಂಥವರು, ಆರ್ಥಿಕ ಸ್ವಾತಂತ್ರ್ಯ ಇರುವಂಥವರು ಜನ ತಮ್ಮದೇ ಆದಂತಹ ಮಾಧ್ಯಮಗಳನ್ನು ಕಟ್ಕೊಳ್ಬೇಕು. ಆಗ್ಲೇ ಮೋಟಮ್ಮ ಅವ್ರು ಹೇಳ್ತಾ ಇದ್ರು, ಈ ಅವಿನ್ ಟಿವಿ ಅವರಿಗೆ ಒಂದು ಸ್ಟುಡಿಯೋಗೆ ನಾವೆಲ್ಲ ಸೇರಿ ಒಂದಷ್ಟು ಕೊಡಬೇಕು, ಅವ್ರು ಕಟ್ಕೊಳ್ಬೇಕು ಅಂತ. ನನಗೆ ಕೇಳೋದಿಕ್ಕೆ ಸ್ವಲ್ಪ ನಾಚಿಕೆ, ಸಂಕೋಚ ಅಂತ ಇದೆ. ಯಾಕಂದ್ರೆ ಅವರು ಹಲವಾರು ಸಂದರ್ಭದಲ್ಲಿ ಕೇಳಿರ್ತಾರೆ ಅಂತಲೂ ಹೇಳಿದ್ರು. ಅವ್ರು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಬಡವರ ಮಕ್ಕಳಿಗೆ ಮದುವೆಗೆ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ನಾನು ಆಗ್ಲೇ ಹೇಳಿದಾಗೆ, ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಶ್ರೀಮಂತರು ಹೇಗಿದ್ರು ಅಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ ನಾನು, ಯಾಕಂದ್ರೆ ಇದನ್ನು ಹಲವಾರು ಕಡೆ ಹೇಳಬೇಕಾಗಿದೆ. ಇವಾಗ ಮಹಾತ್ಮ ಗಾಂಧೀಜಿ ಅವರು ಆಫ್ರಿಕಾದಿಂದ ಬಂದು ಗುಜರಾತಿನ ಅಹಮದಾಬಾದಿನ ಸಬರ್ಮತಿ ನದಿಯ ದಂಡೆಯಲ್ಲಿ ಸಾಬರ್ಮತಿ ಆಶ್ರಮ ಕಟ್ಟಿದ್ರು. ಆ ಕಟ್ತಾ ಇರುವಂತಹ ಸಂದರ್ಭದಲ್ಲಿ, ಅದನ್ನ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದ ಹಣಕಾಸೆಲ್ಲ ಮುಗಿದೋಯ್ತು. ಏನಪ್ಪ ಇಷ್ಟೆಲ್ಲ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಸತ್ಯಾಗ್ರಹಿಗಳಾಗ್ತಾ ಇದ್ದಾರೆ. ಆದರೆ ಈ ಆಶ್ರಮವನ್ನ ನಡೆಸೋದಿಕ್ಕೆ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ, ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಏನಾದ್ರೂ ಒಂದು ಇದನ್ನ ಮುಚ್ಚೋದೋ ಗಿಚ್ಚೋದೋ ಮಾಡಬೇಕು ಅನ್ನೋವಾಗ ಒಬ್ಬ ಶ್ರೀಮಂತ ಆಶ್ರಮದ ಮುಂದೆ ಬಂದು ಕಾರಲ್ಲಿ ನಿಲ್ತಾನಂತೆ. ಕಾರಲ್ಲಿ ನಿಂತು ಗಾಂಧೀಜಿ ಅವ್ರನ್ನ ಮೋಹನ್ ದಾಸ್ ಗಾಂಧಿಯನ್ನ ಕರೀರಿ ಅಂತಾರಂತೆ. ಇನ್ನು ಗಾಂಧೀಜಿ ಆಗಲಿ ಮಹಾತ್ಮ ಆಗಲಿ ಆಗಿರ್ಲಿಲ್ಲ 1915-16 ಇಸ್ವಿ ಸಂದರ್ಭದಲ್ಲಿ. ಮೋಹನ್ ದಾಸ್ ಗಾಂಧಿಯನ್ನ ಕರೀರಿ ಅಂತಾರಂತೆ. ಗಾಂಧಿ ಹೋಗ್ತಾರೆ. ಆ ಶ್ರೀಮಂತ ದುಡ್ಡು ತಂದಿರ್ತಾನೆ, ಅವಾಗೆಲ್ಲ ಬ್ಯಾಗಲ್ಲೇ ತರಬೇಕು, ಇವಾಗ ಫೋನ್ ಪೇ ಇರ್ಲಿಲ್ವಲ್ಲ. ದುಡ್ಡು ತಂದು ಮಹಾತ್ಮ ಗಾಂಧೀಜಿ ಅವ್ರು ಕೊಟ್ಟು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ ಅಂತ. ಈ ತರಹದ ಶ್ರೀಮಂತರಿದ್ರು. ಬಜಾಜ್ ಅವರು ಸೇವಾಗ್ರಾಮ, ನಾಗಪುರದ ಹತ್ರ ವಾರ್ಧಾದ ಸೇವಾಗ್ರಾಮ ಗಾಂಧಿ ಆಶ್ರಮ ಮಾಡಬೇಕು ಅಂತ ಹೇಳಿದಾಗ, ಯಾಕಂದ್ರೆ ಗಾಂಧಿ ಸಾಬರ್ಮತಿಗೆ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಅಲ್ಲಿ ದಂಡಿ ಯಾತ್ರೆ ನಡೀತಲ್ಲಮ್ಮ, ಕೇಳಿದ್ಯಮ್ಮ ದಂಡಿ ಯಾತ್ರೆ? ದಂಡಿ ಯಾತ್ರೆ ನಡೆದಾಗ ಸ್ವಾತಂತ್ರ್ಯ ಬರೋ ತನಕ ನಾನು ವಾಪಸ್ಸು ಸಾಬರ್ಮತಿಗೆ ಬರಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿ ಗಾಂಧಿ ಅಲ್ಲಿಂದ ಹೊರಟರು ಸಮುದ್ರದ ದಂಡೆಗೆ. ಹಾಗಾಗಿ ಇನ್ನೊಂದು ಆಶ್ರಮ ಎಲ್ಲರೂ ಕಟ್ಟಬೇಕು ಅಂದಾಗ ಮಧ್ಯ ಭಾರತದಲ್ಲಿ ನಾಗಪುರದ ಹತ್ರ ವಾರ್ಧಾ ಹತ್ರ ಸೇವಾಗ್ರಾಮ ಕಟ್ಟಿದ್ರು. ಆ ಸೇವಾಗ್ರಾಮ ಕಟ್ಟೋದಿಕ್ಕೆ ಆವತ್ತಿನ ದೊಡ್ಡ ಶ್ರೀಮಂತರು ಬಜಾಜ್ ಅವರು ದಾನ ಮಾಡಿದ್ರು, ಬಿರ್ಲಾದವರು ದಾನ ಮಾಡ್ತಾ ಇದ್ರು. ಇವತ್ತಿನ ಶ್ರೀಮಂತರು ಆ ತರಹದ ಶ್ರೀಮಂತರಲ್ಲ, ಅಂತ ದೊಡ್ಡ ಗುಣಗಳು ನಮ್ಮಲ್ಲಿಲ್ಲ. ಇವತ್ತಿನ ಶ್ರೀಮಂತರ ಖಯಾಲಿಗಳು ಹೇಗಿರುತ್ತೆ ಅಂದ್ರೆ, ಯಾವನೊಬ್ಬ IAS ಆಫೀಸರ್ನೋ, IPS ಆಫೀಸರ್ನೋ, ಸಿನಿಮಾ ಆಕ್ಟರ್ನೋ, ಇನ್ಯಾವುದೋ ಸೆಲೆಬ್ರಿಟಿನೋ ಕರ್ಕೊಂಡು ಬರೋದು, ರೆಸಾರ್ಟಲ್ಲಿ ಇಡೋದು, 5 ಸ್ಟಾರ್ ಹೋಟ್ಲಲ್ಲಿ ಇಡೋದು, ಅವ್ರು ಡ್ರಗ್ಸು ಎಣ್ಣೆ ಸಪ್ಲೈ ಮಾಡೋದು, ಬೇಕು ಅಂದ್ರೆ ಇನ್ನೊಂದು ಸಪ್ಲೈ ಮಾಡೋದು, ಆಮೇಲೆ ಒಂದು ಸೆಲ್ಫಿ ತಗೊಳ್ಳೋದು. ಯಾರ ಜೊತೆ? ಆ ಸೆಲೆಬ್ರಿಟಿಗಳ ಜೊತೆ, ದೊಡ್ಡವ್ರ ಜೊತೆ. ನಿಮ್ಮ ಮಲೆನಾಡಲ್ಲೂ ಆ ಕಾಯಿಲೆ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇದೆಯಾ ಸರ್? ಇದೆಯಾ? ಬಹುತೇಕ ಕಡೆಗಳಲ್ಲಿ ಶ್ರೀಮಂತರಿಗೆ ಆ ಥರ ಹೊಸದಾಗಿ ಶ್ರೀಮಂತರಾಗಿರ್ತಾರಲ್ಲ, ಅವರಿಗೆ ಆ ಥರದ ಕಾಯಿಲೆಗಳು ಜಾಸ್ತಿ ಇದೆ. ಸೆಲ್ಫಿ ತಗೊಂಡು, ಓ ನಾನು ಒಬ್ಬ ದೊಡ್ಡ ಮನುಷ್ಯ, ಯಾಕಂದ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತಾರಲ್ವಾ, ಆ ದೊಡ್ಡ ಮನುಷ್ಯನ ಜೊತೆ ಇವನು ದೊಡ್ಡ ಮನುಷ್ಯ. ಹಾಗಾಗಿ ಈ ತರಹದ ಒಳ್ಳೆ ಕೆಲಸಗಳು ಯಾರಾದ್ರೂ ಮಾಡ್ತಾ ಇದ್ರೆ ಅದಕ್ಕೆ ಬೇಕಾದಂತ ಶಕ್ತಿ ಮತ್ತು ಚೈತನ್ಯವನ್ನ ಹಣ ಇರುವವರು ಕೊಡಬೇಕು. ಕನಕದಾಸರು ಒಂದು ಮಾತು ಹೇಳ್ತಾರೆ, ನುಡಿ ನಡೆಯುವ ಕಾಲದಲ್ಲಿ ದಾನ ಮಾಡದೆ ಇರಲು ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ನಮ್ಮ ಶಕ್ತಿ ಸಾಮರ್ಥ್ಯ ಇರೋವಾಗ, ಒಂದಷ್ಟು ಶ್ರೀಮಂತಿಕೆ ಇರೋವಾಗ ನಾವು ಕೈ ಬಿಚ್ಚಿ ಒಳ್ಳೇದಕ್ಕೆ ಕೊಡ್ಲಿಲ್ಲ ಅಂದ್ರೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ಯಾರಿಗೂ ಉಪಯೋಗ ಆಯ್ತು? ಯಾರಾದ್ರೂ ಅದರಿಂದ ಲಾಭ ಪಡ್ಕೊಂಡ್ರ? ಇಲ್ವಲ್ಲ. ಅದೇ ತರಹಕ್ಕೆ ಬಸವಣ್ಣನ ಇನ್ನೊಂದು ವಚನ ಯಾವುದದು? ಏನಪ್ಪ ದುಡ್ಡಿನ ವಿಚಾರಕ್ಕೆ ಬಂತಲ್ಲ, ಪಾಪಿ ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಪಾಪಿಯ ಧನ, ಇದು ವಚನ ಇರೋದು, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ಗೊತ್ತಿದೆ ಮುಂದಿಂದು? ಬಹಳ ಜನ ಬಸವಣ್ಣನ ವಚನ ಕೇಳದಂಗಿಲ್ಲ, ಕನಕದಾಸರದ್ದು ಕೇಳದಂಗಿಲ್ಲ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಕೂಡಲ ಸಂಗಮ ದೇವ ಅಂತ 900 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ದು, ಸುಮಾರು 500 ವರ್ಷಗಳ ಹಿಂದೆ ಕನಕದಾಸರು ಹೇಳಿದ್ದು. ಹಾಗಾಗಿ ಮಲೆನಾಡಲ್ಲಿ ಸಾಕಷ್ಟು ಜನ ಸ್ಥಿತಿವಂತರು, ಶ್ರೀಮಂತರು ಇದ್ದೀರಾ. ಉದಾರವಾಗಿ ಒಳ್ಳೆಯ ಕೆಲಸಗಳಿಗೆ ದಾನ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಮಾಧ್ಯಮಗಳು
ಆವತ್ತು ಒಂದು ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಿದ್ವು. ಇವತ್ತಿನ ಸಂದರ್ಭದಲ್ಲಿ ಇಲ್ಲ. ಅದಕ್ಕೆ ಕಾರಣಗಳು ಹಲವಾರು ಇದೆ, ಮತ್ತೆ ಅವರದೇ ಆದ ಸಮಸ್ಯೆಗಳು ಇವೆ. ಹಾಗಂತೇಳಿ ನಾವು ಎಚ್ಚೆತ್ತರೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತಿದೆ. ಸದಾ ಜಾಗೃತವಾಗಿರುವಂತಹದ್ದೇ ನಾವು ನಮ್ಮ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದಕ್ಕೆ ತೆರಬೇಕಾದಂತಹ ಬೆಲೆ. ಹಾಗಾಗಿ ಸದಾ ಜಾಗೃತರಾಗಿರಬೇಕು ಅಂದರೆ ನಾವು ಇವೆಲ್ಲವನ್ನ ಗಮನಿಸ್ಕೊಂಡು ಒಳ್ಳೆಯದನ್ನ ಬೆಂಬಲಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ, ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.